ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಕಲ್ಯಾಣಾನಾಂ ನಿಧಾನಂ ಕಲಿಮಲಮಥನಂ ಪಾವನಂ ಪಾವನಾನಾಂ ಪಾಥೇಯಂ ಯನ್ಮುಮುಕ್ಷೋಃ ಸಪದಿ ಪರಪದಪ್ರಾಪ್ತಯೇ ಪ್ರಸ್ಥಿತಸ್ಯ ವಿಶ್ರಾಮಸ್ಥಾನಮೇಕಂ ಕವಿವರವಚಸಾಂ ಜೀವನಂ ಸಜ್ಜನಾನಾಂ ಬೀಜಂ ಧರ್ಮದ್ರುಮಸ್ಯ ಪ್ರಭವತು ಭವತಾಂ ಭೂತಯೇ ರಾಮನಾಮ. ಕಲ್ಯಾಣೋಲ್ಲಾಸಸೀಮಾ ಕಲಯತು ಕುಶಲಂ ಕಾಲಮೇಘಾಭಿರಾಮ ಕಾಚಿತ್ ಸಾಕೇತಧಾಮ ಭವಗಹನಗತಿ ಕ್ಲಾಂತಿಹಾರಿ ಪ್ರಣಾಮ. ಸೌಂದರ್ಯ ಹ್ರೀಣಕಾಮ ಧೃತಜನಕಸುತ ಅಪಾಂಗಧಾಮ ದಿಕ್ಷು ಪ್ರಖ್ಯಾತ ಭೂಮ ದಿವಿಷದ ವಿನುತ ದೇವತಾ ರಾಮನಾಮ. ಶ್ರೀರಾಮಚಂದ್ರಚರಣೌ ಮನಸಾ ಸ್ಮರಾಮಿ ಶ್ರೀರಾಮಚಂದ್ರಚರಣೌ ವಚಸಾ ಗೃಣಾಮಿ ಶ್ರೀರಾಮಚಂದ್ರಚರಣೌ ಶಿರಸಾ ನಿಮಾಮಿ ಶ್ರೀರಾಮಚಂದ್ರಚರಣೌ ಶರಣಂ ಪ್ರಪದ್ಯೆ. ರಾಮೋ ರಾಜಮಣಿಸ್ಸದಾ ವಿಜಯತೆ ರಾಮಂ ರಮೇಶಂ ಭಜೆ. ರಾಮಾಯಣಾಭಿಹತ ನಿಶಾಚರ ಸಮೋ ರಾಮಾಯ ತಸ್ಮೈ ನಮಃ. ರಾಮಾನ್ನಾಸ್ತಿ ಪರಾಯಣಂ ಪರತರಂ ರಾಮಸ್ಯ ದಾಸೋಸ್ಮ್ಯಹಂ. ರಾಮೇ ಚಿತ್ತಲಯೇ ಸದಾ ಭವತು ಮೇ ಭೋ ರಾಮ ಮಾಮುದ್ಧರ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಆರಾಮಃ ಕಲ್ಪವೃಕ್ಷಾಣಾಂ ವಿರಾಮಃ ಸಕಲಾಪದಾಂ ಅಭಿರಾಮಃ ತ್ರಿಲೋಕಾನಾಂ ರಾಮ ಶ್ರೀಮಾನ್ ಸನಪ್ರಭುಃ. ಪೂಜ್ಯರಾದಂತಹ ಗುಂಡಪ್ಪನವರ ಪ್ರಾರಂಭದಲ್ಲಿ ಬಂದಿರತಕ್ಕಂತಹ ಮುನ್ನುಡಿಯನ್ನು ನಿನ್ನೆ ತಮ್ಮೊಡನೆ ಹಂಚ್ಕೋತಾ ಇದ್ದೆ. ಅಲ್ಲಿನ ಮುಂದಿನ ಭಾಗವನ್ನು ಇವತ್ತು ಮುಂದುವರಿಸ್ತಾ ಇದ್ದೀನಿ. ಮುಖ್ಯವಾಗಿ 5 ರೀತಿಯಾಗಿರ್ತಕ್ಕಂತಹ ಪ್ರಯೋಜನಗಳನ್ನು ಗುಂಡಪ್ಪನವರು ಹೇಳ್ತಾ ಇದ್ದಾರೆ. ಅಸ್ತ್ರಶಸ್ತ್ರೋಪದೇಶ ಮೊದಲನೇದು, 2ನೇದು ಪರಿಚಯ, 3ನೇದು ಪೂರ್ವ ಇತಿಹಾಸ ಶ್ರವಣ, 4ನೇದು ಮನಃ ಪ್ರಸನ್ನತೆ ಸಾಧಕವಾದ ನಾನಾ ದೇಶ ಸಂಚಾರ, 5ನೇದು ಸಾನುರೂಪ ವಿವಾಹ. ಶ್ರೀರಾಮನಿಗೆ ವಿಶ್ವಾಮಿತ್ರನು ಹೇಳಿದ ಆಖ್ಯಾಯಿಕೆಯಲ್ಲಿ ಮುಖ್ಯವಾದ ಅಂಶಗಳು ಜೀವಿತ ಕಥೆ, ರಾಮಪೂರ್ವಿಕ ಕಥೆ, ಷಣ್ಮುಖ ಕಥೆ, ಭಗೀರಥ ಕಥೆ, ಅಹಲ್ಯ ಕಥೆ. ಇವುಗಳಲ್ಲಿ ಕೆಲವು ದೇಶ ಚರಿತ್ರೆಯ ಅಂಶಗಳು, ಕೆಲವು ಎಷ್ಟೋ ಹಿಂದಿನಿಂದ ಬಂದಿದ್ದ ಐತಿಹ್ಯಗಳು, ಅಹಲ್ಯೋಪಾಖ್ಯಾನ ವೇದದಿಂದ ಬಂದದ್ದು. ಗೌರಾವಸ್ಕಂದಿನ್ನಹಲ್ಯಾಯೈ ಜಾರ ಕೌಶಿಕ ಬ್ರಾಹ್ಮಣ ಗೌತಮ ಬ್ರುವಾಣ. ತೈತ್ರಿಯ ಆರಣ್ಯಕ 1:12 ಅದನ್ನು ಕೋಟ್ ಮಾಡ್ತಾರೆ DVG ಅವರು. ದೇವೇಂದ್ರನು ಮಹಾ ತೇಜಸ್ವಿ, ಆದರೆ ವಿಷಯ ಲಂಪಟ. ಅವನನ್ನು ಬಿಟ್ಟು ಬಾಳಲಾಗದು. ನಂಬಿ ಮೈ ಮರೆತಿರಬಾರದು. ಭೂಲೋಕದ ಯಾರಾದರೂ ಯಜ್ಞ ಮಾಡುತ್ತಾರೆ, ತಪಸ್ಸು ಮಾಡುತ್ತಾರೆ ಎಂದು ಅವರು ಯಾವ ವರ ಸಂಪಾದಿಸಿ ತನಗೆ ಏನು ಊನ ತಂದಾರೋ ಎಂದು ಯಾವಾಗಲೂ ಇಂದ್ರನಿಗೆ ಭಯ. ಕೂಡಲೇ ಅವನು ವಿಘ್ನವನ್ನು ತರುತ್ತಾನೆ. ವಿಶ್ವಾಮಿತ್ರನ ತಪಸ್ಸನ್ನು ಕೆಡಿಸಲು ರಂಭೆಯನ್ನು ಕಳಿಸಿದ. ಮೇನಕೆಯನ್ನು ಕಳಿಸಿ ಸಗರ ಚಕ್ರವರ್ತಿ ಯಜ್ಞವನ್ನು ಸಂಕಲ್ಪಿಸಿ ಯಜ್ಞಾಶ್ವವನ್ನು ದಿಗ್ವಿಜಯಕ್ಕೆ ಕಳಿಸಿದಾಗ ಇಂದ್ರ ಅಶ್ವವನ್ನು ಕದ್ದು ಪಾತಾಳದಲ್ಲಿ ಬಚ್ಚಿಟ್ಟು ಸಗರಪುತ್ರರ ವಿನಾಶಕ್ಕೆ ಕಾರಣನಾದ. ಇಂಥ ಕಥೆಗಳು ಶ್ರೀರಾಮನಿಗೆ ಬುದ್ಧಿ ವಿಚಾರ ಪ್ರಚೋದಕವಾಗಿದ್ದಿರಬೇಕು. ಶ್ರೀರಾಮಚಂದ್ರನಿಗೆ ಬೇಕಾಗಿದ್ದುದು ಪುಸ್ತಕ ಪಾಠವಲ್ಲ, ಲೋಕ ಪರಿಜ್ಞಾನ, ಯುಕ್ತಾಯುಕ್ತ ವಿವೇಚನ ಅಭ್ಯಾಸ, ಧರ್ಮ ಸೂಕ್ಷ್ಮಗ್ರಹಣ ಕುಶಲತೆ, ಆತ್ಮವಿಶ್ವಾಸ. ಆತ್ಮವಿಶ್ವಾಸ ಅನ್ನೋದು ಮುಖ್ಯವಾಗಿ ಯೋಗ ವಾಸಿಷ್ಠದಲ್ಲಿ ವಸಿಷ್ಠರು ಶ್ರೀರಾಮಚಂದ್ರ ಮನಸ್ಸು ಖಿನ್ನನಾದಾಗ ಉಪದೇಶ ಮಾಡ್ತಾರೆ. ಯೋಗ ವಾಸಿಷ್ಠ ರಾಮಾಯಣಕ್ಕಿಂತ ದೊಡ್ಡ ಗ್ರಂಥ, 36,000 ಶ್ಲೋಕಗಳಿರ್ತಕ್ಕಂತಹದ್ದು. ಇದು 24,000 ಆದರೆ ಅದು 36,000 ಶ್ಲೋಕಗಳು. ಅದರಲ್ಲಿ 9 ಉಪನ್ಯಾಸ ಮಾಲಿಕೆಗಳನ್ನು ಈಗಾಗಲೇ ಇದೇ ವೇದಿಕೆಯಿಂದ ತಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಅಂತ ವಿನಮ್ರವಾಗಿ ವಿನಂತಿಸ್ಕೋತಾ ಇದ್ದೀನಿ. ದೇವುಡು ನರಸಿಂಹಶಾಸ್ತ್ರಿಗಳು ಮಹಾದರ್ಶನ, ಮಹಾಬ್ರಾಹ್ಮಣ ಅದೆಲ್ಲ ಬರೆದಿದ್ದಾರೆ ಅಂತ ಎಲ್ರಿಗೂ ಗೊತ್ತು. ಆದರೆ ಯೋಗ ವಾಸಿಷ್ಠವನ್ನು ಅನುವಾದ ಮಾಡಿದ್ದಾರೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ.
ಮಯೂರ ಕಾದಂಬರಿ ಬರೆದವರು ದೇವುಡು ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆದರೆ ರಾಜ್ಕುಮಾರ್ ಸಿನಿಮಾದಲ್ಲಿ ಮಾಡಿದ್ದು ಮಾತ್ರ ಎಲ್ರಿಗೂ ಗೊತ್ತಿದೆ. ಮಯೂರ ಅಂದರೆ ರಾಜ್ಕುಮಾರು ಅಂತ. ಆದರೆ ಬರೆದವ್ರು ಯಾರೋ ದೇವುಡು ನರಸಿಂಹಶಾಸ್ತ್ರಿಗಳು. ಅದನ್ನು ನಾವು ಮರಿಬಾರ್ದು. ಶ್ರೀರಾಮಚಂದ್ರನಿಗೆ ಬೇಕಾಗಿದ್ದುದು ಪುಸ್ತಕ ಪಾಠವಲ್ಲ, ಲೋಕ ಪರಿಜ್ಞಾನ, ಯುಕ್ತಾಯುಕ್ತ ವಿವೇಚನ ಅಭ್ಯಾಸ. ಯಾವುದು ಯುಕ್ತ, ಯಾವುದು ಅಯುಕ್ತ, ಯಾವುದು ಗ್ರಾಹ್ಯ, ಯಾವುದು ತ್ಯಾಜ್ಯ, ಯಾವುದು ವಿಧಿ, ಯಾವುದು ನಿಷೇಧ ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋ ದೃಷ್ಟಿಯಿಂದ ಧರ್ಮ ಸೂಕ್ಷ್ಮಗ್ರಹಣ ಕುಶಲತೆ, ಆತ್ಮವಿಶ್ವಾಸ, ಸ್ವಕರ್ತವ್ಯ ಗೌರವ ಈ ಗುಣಗಳಲ್ಲಿ ಅವನಲ್ಲಿ ಕೃಷಿ ಮಾಡಿ ಬೆಳೆಸಲು ವಿಶ್ವಾಮಿತ್ರ ಹೇಳಿದ ಉಪಾಖ್ಯಾನಗಳು ಸಾಧಕವಾದವು. ಮಹರ್ಷಿಯ ಸಹವಾಸದಲ್ಲಿ ಮಾಡಿದ ದೇಶ ಸಂಚಾರದಿಂದ ಬಾಲಕನಾದ ಶ್ರೀರಾಮನ ದೇಹ ಪಾಠವೂ, ಧನುರ್ದಕ್ಷತೆಯೂ, ಮನೋವಿಕಾಸವು, ಬುದ್ಧಿ ಜಾಗರಣೆಯೂ ಬೆಳೆದವು. ಅವನು ಹಾಗೆ ಪ್ರಬುದ್ಧ ಜೀವನ ಭಾರ ನಿರ್ವಾಹಕ್ಕೆ ಅರ್ಹನಾದವನು ಎಂಬ ನಂಬಿಕೆ ವಿಶ್ವಾಮಿತ್ರನಲ್ಲಿ ಉದಯಿಸಿತು. ಆ ವೇಳೆಗೆ ಮಿಥಿಲಾನಗರದಲ್ಲಿ ಜನಕರಾಜನು ಮಗಳಿಗಾಗಿ ವರಾನ್ವೇಷಣೆಯ ಸಜ್ಜು ಮಾಡಿಕೊಂಡಿದ್ದ. ಸಕಾಲದಲ್ಲಿ ದಶರಥ ಜನಕ ಬಾಂಧವ್ಯದ ಅನ್ಯೋನ್ಯ ಅರ್ಹತೆಯನ್ನು ಕಂಡುಕೊಂಡಿದ್ದು ವಿಶ್ವಾಮಿತ್ರನ ಭವಿಷ್ಯ ದೃಷ್ಟಿ. ಆ ಮಹರ್ಷಿಯ ರಂಭಾಮೇನಕಾ ಪ್ರಸಂಗಗಳನ್ನು ನೆನೆಸಿಕೊಳ್ಳುವವರು ಸೀತಾರಾಮ ವಿವಾಹ ಸಂಧಾನಿಯೂ ಆತನೇ ಎಂಬುದನ್ನು ಮರೆಯಬಾರದು. ಹಾಗೆಯೇ ವಿಶ್ವಾಮಿತ್ರ ಸಂಧಾನದಿಂದ ಯಾವ ಅಹಲ್ಯೆಗೆ ಶ್ರೀರಾಮ ಸಂದರ್ಶನ ಮಹಿಮೆಯಿಂದ ಶಾಪ ವಿಮೋಚನೆ ಆಯಿತೋ, ಆಕೆಯ ಆ ಗೌತಮ ಪತ್ನಿಯ ಮಗ ಶತಾನಂದನೇ ಜನಕ ಪುರೋಹಿತನು, ಶ್ರೀ ಸೀತಾ ಕಲ್ಯಾಣದಲ್ಲಿ ಶಾಸ್ತ್ರ ಕಾರ್ಯ ಪ್ರವರ್ತಕನೂ ಆದ ಎಂಬುದನ್ನೂ ಸಹ ಮರೆಯಬಾರದು. ಹೀಗೆ ಎಲ್ಲಕ್ಕೂ ಶುಭದಲ್ಲಿ ಪರಿಸಮಾಪ್ತಿ. ಯಾವಾಗಲೂ ಕೂಡ ಮಂಗಳದಲ್ಲಿ ಅದು ಸಮಾಪನೆ ಆಗಬೇಕು. ಅದಕ್ಕೆ ನಮ್ಮಲ್ಲಿ ಆದಿಮಂಗಳ, ಮಧ್ಯಮಂಗಳ, ಅಂತ್ಯಮಂಗಳ ಅಂತ ಹೇಳ್ತಕ್ಕಂಥದ್ದು. ಪ್ರಾರಂಭದಲ್ಲಿ ಮಂಗಳಾಚರಣೆ ಮಾಡ್ತಕ್ಕಂಥದ್ದು, ಮಧ್ಯದಲ್ಲಿ ಅಲ್ಲಿವರೆಗೂ ಕಾವ್ಯ ಚೆನ್ನಾಗಿ ಆಯಿತು ಅಂತ ಕೃತಜ್ಞತೆ ಸಮರ್ಪಿಸೋದರಿಂದ ಮಧ್ಯಮಂಗಳ ಆಚರಿಸೋದು, ಕೊನೆಗೆ ನಿರ್ವಿಘ್ನವಾಗಿ ಭಗವಂತ ನನ್ನನ್ನು ಮಾಡೋದಕ್ಕೆ ಬಿಟ್ನಲ್ಲ ಅನ್ನೋ ದೃಷ್ಟಿಯಿಂದ ಮತ್ತೆ ಮಂಗಳ. ಆ ದೃಷ್ಟಿಯಿಂದನೇ ಆದಿಮಂಗಳ, ಮಧ್ಯಮಂಗಳ, ಅಂತ್ಯಮಂಗಳ ಅಂತ ಒಂದು ವಿಧಾನ. ಆದರೆ ನಮಸ್ಕಾರಾತ್ಮಕ ಮಂಗಳ, ವಸ್ತು ನಿರ್ದೇಶಾತ್ಮಕ ಮಂಗಳ, ಆಶೀಪೂರ್ವಕ ಮಂಗಳ ಅಂತ ಮೂರು ರೀತಿಯಾಗಿ ಮಂಗಳಾಚರಣೆ ಮಾಡೋದುಂಟು. ಉದಾಹರಣೆಗೆ ಕಾಳಿದಾಸ ರಘುವಂಶ ಕಾವ್ಯದಲ್ಲಿ ನಮಸ್ಕಾರಾತ್ಮಕ ಮಂಗಳವನ್ನು ಮಾಡಿ ಕಾವ್ಯ ಶುರು ಮಾಡ್ತಾನೆ. ವಾಗರ್ಥ ಇವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ. ವಂದೇ ಅನ್ನೋ ಪದ ನಮಸ್ಕಾರವನ್ನು ಸೂಚನೆ ಮಾಡತಕ್ಕಂಥದ್ದು. ಇನ್ನು ಕುಮಾರಸಂಭವ ಮಹಾಕಾವ್ಯದಲ್ಲಿ ಹಿಮಾಲಯವೇ ಪ್ರಸ್ತುತವಾಗಿರ್ತಕ್ಕಂಥ ವಿಷಯ. ಆ ದೃಷ್ಟಿಯಿಂದ ವಿಷಯ ದೃಷ್ಟಿಯಿಂದ ಮಂಗಳ ಅಲ್ಲಿರ್ತಕ್ಕಂಥದ್ದು ವಸ್ತು ನಿರ್ದೇಶಾತ್ಮಕ ಮಂಗಳ. ಅಸ್ತ್ಯುತ್ತರಸ್ಯಾಂ ದಿಶಿ ದೇವತಾತ್ಮ ಹಿಮಾಲಯೋ ನಾಮ ನಗಾದಿರಾಜ ಪೂರ್ವಾಪರೋ ತೋಯನಿದೀವ ಗಾಹ್ಯ ಸ್ಥಿತ ಪೃಥಿವ್ಯಾ ಇವ ಮಾನದಂಡ. ಅದು ವಸ್ತು ನಿರ್ದೇಶಾತ್ಮಕವಾದ ಮಂಗಳ. ಮೂರನೇದು ಆಶೀಪೂರ್ವಕವಾಗಿರ್ತಕ್ಕಂಥ ಮಂಗಳ. ಶ್ರೀಕಂಠ ಚರಿತ ಎಂಬತಕ್ಕಂಥ ಕಾವ್ಯದಲ್ಲಿ ಅದು ಕಂಡುಬರುತ್ತೆ. ಆ ದೃಷ್ಟಿಯಿಂದ ಪರಶುರಾಮನು ಕ್ರಾಂತಿ ಪುರುಷ. ನೋಡಿ, ಯಾವಾಗಲೂ ಕೂಡ ಶ್ರೀರಾಮ ಎಷ್ಟು ಮೃದುವೋ ಪರಶುರಾಮವು ಅಷ್ಟೇ ಕಠಿಣ. ನೀವು ಪದಗಳು ನೋಡಿ ನಿಮಗೆ ಅರ್ಥ ಆಗತ್ತೆ ಯಾವ ಶ್ರೀರಾಮ ಯಾವುದು ಪರಶುರಾಮ ಅಂತ. ತಸ್ಮಾ ಸಮಸ್ತ ಕ್ಷತ್ರವರ್ಗ ಪಾಟನ ವರಿಷ್ಠ ಧಾರ ಪರಶ್ವದ ಭರಣ ಭೀಷಣ ವೇಷ ಭಾರ್ಗವ ಭಂಗಾತ್ ಅಪರಿಚ್ಛಿನ್ನತರ ಶೌರ್ಯಶಾಲಿನಿ. ಸೌಜನ್ಯ ಭಾಜನೆ ಜನಾನುರಾಗ ನಿಲಯೇ ನಿರ್ಮತ್ಸರೆ ವತ್ಸಲೆ ವತ್ಸೆ. ಯಾವುದು ಪರಶುರಾಮ ಯಾವ ಶ್ರೀರಾಮ ಅಂತ ನಾನು ಬಾಯ್ಬಿಟ್ಟು ಹೇಳಲೇಬೇಕಾಗಿಲ್ಲ. ಪ್ರಾರಂಭದಲ್ಲಿ ಬಂದಿದ್ದಷ್ಟು ಪರಶುರಾಮ ಅವನ ಕ್ರೌರ್ಯವನ್ನು ಮಹಾಪ್ರಾಣಗಳ ಮುಖಾಂತರ ಸೂಚಿಸ್ತಕ್ಕಂಥದ್ದು ಕವಿಯ ಇಂಗಿತ. ಕ್ಷತ್ರವರ್ಗ ಪಾಟನ ವರಿಷ್ಠ ಧಾರ ಪರಶ್ವದ ಭರಣ ಭೀಷಣ ವೇಷ ಭಾರ್ಗವ ಭಂಗಾತ್. ನೋಡಿ, ಅದಕ್ಕೆ ಸಂವಾದಿಯಾಗಿ ಶ್ರೀರಾಮನ ಗುಣ ನೋಡಿ. ಸೌಜನ್ಯ ಭಾಜನೆ ಜನಾನುರಾಗ ನಿಲಯೇ ನಿರ್ಮತ್ಸರೆ ವತ್ಸಲೆ ವತ್ಸೆ. ಒಂದಾದರೂ ಮಹಾಪ್ರಾಣ ಇದೆಯಾ? ಸೊ ರಾಮನ ಚಾರಿತ್ರ್ಯಕ್ಕೆ ಅನುಗುಣವಾಗಿ ಶಬ್ದಗಳು, ಪರಶುರಾಮನ ಚಾರಿತ್ರ್ಯಕ್ಕೆ ಅನುಗುಣವಾಗಿ ಶಬ್ದಗಳು. ಅದಕ್ಕೇನೆ ಸೌಂಡ್ ಎಕೋಯಿಂಗ್ ದ ಸೆನ್ಸ್ ಅಂತ 14th century
ಇಂಗ್ಲಿಷ್ ಪೋಯಟ್ರಿನಲ್ಲಿ ಡಾಂಟೆ ಗ್ಯಾಬ್ರಿಯಲ್ ರಾಸೆಟಿ, ಕ್ರಿಸ್ಟಿನಾ ರಾಸೆಟಿ ಏನು ಹೇಳಿದ್ರೋ ಅದನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ದೃಷ್ಟಿ ನಮಗೆ ರಾಮಾಯಣದಲ್ಲೇ ಬರುತ್ತೆ, ನಾವು ಅದನ್ನು ಕಲಿಬೇಕಾಗಿಲ್ಲ ಅನ್ನೋದನ್ನು ನಾನು ವಿನಮ್ರವಾಗಿ ಇಲ್ಲಿ ವಿನಂತಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಪರಶುರಾಮನು ಕ್ರಾಂತಿ ಪುರುಷ. ಲೋಕದಲ್ಲಿ ಒಂದು ಅನ್ಯಾಯ ಪ್ರಬಲಿಸಿದಾಗ ಎಷ್ಟೋ ಎಲ್ಲೋ ಯಾರ ಮನಸ್ಸಲ್ಲೋ ಒಂದು ಪ್ರತಿಭಟನೆಯ ವೀರಾವೇಶ ಎಳುತ್ತದೆ, ಅದು ಕ್ರಾಂತಿ. ಅತ್ಯನ್ಯಾಯಕ್ಕಾದ ಪ್ರತಿಕ್ರಿಯೆ ಕ್ರಾಂತಿ. ಮನುಷ್ಯ ಸ್ವಭಾವದಲ್ಲಿರುವ ಸತ್ವಗುಣದ ಉದ್ರೇಕ, ಆದರೆ ರಜೋಮಿಶ್ರಿತವಾದ ಉದ್ರೇಕ. ಕ್ರಾಂತಿಕಾರನ ರೋಷದಲ್ಲಿ ದಯೆ ದಾಕ್ಷಿಣ್ಯಗಳು ಇರುವುದಿಲ್ಲ. ಸಾವಧಾನವಾದ ಯುಕ್ತಾಯುಕ್ತ ವಿವೇಚನೆಗೆ ಎಡೆಯಿಲ್ಲ. ಎಲ್ಲವೂ ಹಠ, ವಿಚಾರ ನಿಗ್ರಹವಾದ ಹಠ. ಇಂಥ ಹಠೋದ್ವೇಗಕ್ಕೂ ಮನುಷ್ಯನ ಚರಿತ್ರೆಯಲ್ಲಿ ಸ್ಥಳ ಇದೆ. ಏಕೆಂದರೆ ಮನುಷ್ಯ ಸ್ವಭಾವದಲ್ಲಿ ಅನ್ಯಾಯಕ್ಕೆ ಅವಕಾಶ ಉಂಟಾಗುತ್ತದೆ. ಅನ್ಯಾಯವು ಅತ್ಯುತ್ಕಟವಾದಾಗ ನ್ಯಾಯ ತತ್ಪರವಾದ ಕ್ರಾಂತಿಯೇ ಅದಕ್ಕೆ ತಕ್ಕ ಪ್ರತೀಕಾರವಾಗುತ್ತದೆ. ರೋಗ ಎಂಥದ್ದೋ ಔಷಧ ಅಂಥದ್ದು. ಶೀತಕ್ಕೆ ಶುಂಠಿ, ಸನ್ನಿಪಾತಕ್ಕೆ ಜ್ವರಕ್ಷಾರ, ಕ್ರಾಂತಿಗೆ ಕಾರಣ ಹುಟ್ಟದಿರುವುದು ಸಮಾಜ ಕ್ಷೇಮದ ಮೊದಲನೆಯ ಲಕ್ಷಣ. ಕ್ರಾಂತಿ ಹುಟ್ಟಿದ ಮೇಲೆ ಅದನ್ನು ಕೂಡಿದಷ್ಟು ಬೇಗ ಶಮನ ಮಾಡುವುದು ಎರಡನೆಯ ಕ್ಷೇಮ ಲಕ್ಷಣ. ಪರಶುರಾಮನ ಕ್ರಾಂತಿಯ ಕಾರ್ಯ ಮುಗಿದಿತ್ತು, ಕ್ರೋಧದ ಜ್ವಾಲೆ ಮಾತ್ರ ಇಳಿದಿರಲಿಲ್ಲ. ನೃಸಿಂಹಸ್ವಾಮಿ ಮಾಡಬೇಕಾದ ಕೆಲಸ ಮುಗಿದ ಮೇಲೂ ಆ ಕೋಪದ ಬೆಂಕಿ ಉರಿಯುತ್ತಿರುತ್ತದೆಯಲ್ಲವೇ? ಅಡಿಗೆಯಾಗಿ ಪಾತ್ರೆಯನ್ನು ಇಳಿಸಿದ ಮೇಲೂ ಒಲೆಯಲ್ಲಿ ಕೆಂಡ ಇರುತ್ತದೆಯಲ್ಲವೇ? ಪರಶುರಾಮನ ಕೋಪದ ಬಿಸಿ ಇಳಿದಲ್ಲದೆ ಲೋಕಕ್ಕೆ ನೆಮ್ಮದಿ ಬಾರದು. ಮನೆಯಲ್ಲಿ ಒಲೆ ಉರಿಯಬೇಕಾದದ್ದು ದಿನದ 24 ಗಂಟೆಗಳಲ್ಲಿ ಒಂದೆರಡು ಅರ್ಧ ಗಂಟೆಗಳ ಕಾಲ ಮಾತ್ರ. ಸಮಾಜಕ್ಕೆ ಕ್ರಾಂತಿ ಬೇಕಾಗಬಹುದಾದದ್ದು ಒಂದು ಯುಗದಲ್ಲಿ ಒಂದೆರಡು ದಿನ ಇರಬಹುದು. ಮಿಕ್ಕ ದಿವಸ ಬೇಕಾದದ್ದು ಸಮಾಧಾನ, ಸುವ್ಯವಸ್ಥೆಯ ಶಾಂತಿ. ಅದನ್ನು ನೆಲೆಗೊಳಿಸುವವನು ದಶರಥ ರಾಮ. ಕಾಲ ಅಗ್ನಿ ಸದೃಶ ಕ್ರೋಧೋ ಕ್ಷಮಯ ಪೃಥ್ವೀ ಸಮಃ. ಆಪಾತ ವಿರುದ್ಧಗಳಾದ ಅಂದರೆ ಪೂರ್ವಾಪರ ವಿರೋಧ ತರಹ ಕಾಣುತ್ತೆ, ನಿಜವಾಗ್ಲೂ ವಿರೋಧ ಅಲ್ಲ ಅದು. ಅದಕ್ಕೆ ವಿರೋಧಾಭಾಸ ಅಲಂಕಾರ ಅಂತ ಅಲಂಕಾರ ಶಾಸ್ತ್ರಜ್ಞರು ಹೆಸರು ಹೇಳಿದ್ದಾರೆ. ಆಭಾಸತ್ವೇ ವಿರೋಧಸ್ಯ ವಿರೋಧಾಭಾಸ ಉಚ್ಯತೆ ವಿನಾಪಿ ತನ್ವಿಹಾರೇಣ ವಕ್ಷೋಜೋತವ ಹಾರಿಣವು ಅಂತ ಜಯದೇವ ಚಂದ್ರಾಲೋಕ ಎಂಬತಕ್ಕಂಥ ಅಲಂಕಾರ ಶಾಸ್ತ್ರ ಗ್ರಂಥದಲ್ಲಿ ಅದರ ಲಕ್ಷಣೆ ಮತ್ತು ಸಮನ್ವಯವನ್ನು ತೋರಿಸ್ಕೊಡ್ತಾನೆ. ಈಗ ಈಶಾವಾಸ್ಯೋಪನಿಷತ್ತಿನ 5ನೇ ಮಂತ್ರ ನೀವು ನೋಡಿದರೆ ತದೇಜತಿ ತನ್ನೈಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ. ಏನ್ರಿ ಶ್ರುತಿ ಪೂರ್ವಾಪರ ವಿರೋಧ ಮಾತಾಡ್ತಾ ಇದೆಯಲ್ರಿ, ಅದು ಹೋಗತ್ತೆ ಅದು ಹೋಗಲ್ಲ, ಅದು ದೂರ ಇದೆ ಅದು ಹತ್ರ ಇದೆ. ಏನ್ರಿ ಈ ರೀತಿ ವಿರೋಧವಾಗಿದೆ ಅಂದರೆ ಯಾರ ದೃಷ್ಟಿಯಿಂದ ಅಂತ ನಾವು ಯೋಚನೆ ಮಾಡಬೇಕು. ಅದು ದೂರನೇ. ಯಾರಿಗೆ ಆತ್ಮಜ್ಞಾನ ಆಗಿಲ್ಲವೋ ಅವರಿಗೆ ದೂರವೇ. ಯಾರಿಗೆ ಆತ್ಮಜ್ಞಾನವಾಗಿದೆಯೋ ಅದು ಅವರಿಗಿಂತ ಬೇರೆ ಅಲ್ಲದೆ ಒಳಗಡೆನೇ ಇರೋದರಿಂದ, ಇನ್ನು ಅದಕ್ಕಿಂತ ಹತ್ತಿರ ಇರೋದು ಇನ್ಯಾವುದು ಇಲ್ಲದೆ ಇರೋದರಿಂದ ಅದು ದೂರವೂ ಹೌದು ಹತ್ತಿರವೂ ಹೌದು. ಅಜ್ಞಾನಿಗಳಿಗೆ ದೂರ, ಜ್ಞಾನಿಗಳಿಗೆ ಹತ್ತಿರ ಅಂತ. ಅದಕ್ಕೆ ಸಮಾಧಾನ. ಆ ದೃಷ್ಟಿಯಿಂದನೇ ಆಪಾತ ವಿರುದ್ಧಗಳಾದ ಗುಣಗಳನ್ನು ಲೋಕಕ್ಷೇಮ ಸಾಧನೆಯಲ್ಲಿ ಸಮರಸಕ್ಕೆ ತರಬಲ್ಲ ಸಮರಸವೇ ಜೀವನ. ಅದಕ್ಕೆ ನಾವು ಇಟ್ಕೊಂಡಿರ್ತಕ್ಕಂಥದ್ದು ಯಾವಾಗಲೂ ಕೂಡ ಧರ್ಮ ಸೂಕ್ಷ್ಮ ಸಮರ್ಥನು ಬೇಕಾಗಿದ್ದ ಕಾಲದಲ್ಲಿ ಮಹೋಪಕಾರಿ ಶ್ರೀ ರಾಮರೂಪದಲ್ಲಿ ಸಿದ್ಧನಾಗಿದ್ದ ಎಂದು ಸೂಚಿಸಿ ಬಾಲಕಾಂಡ ಸಮಾಪ್ತವಾಗುತ್ತದೆ. ಬಾಲಕಾಂಡವು ಶ್ರೀರಾಮನ ಸ್ವಭಾವ ಪರಿಪಾಕ ವಿಧಾನದ ನಿರೂಪಣೆ. ನೋಡಿ ಎಂತಹ ಒಂದು ಶೀರ್ಷಿಕೆ ಕೊಟ್ಟಿದ್ದಾರೆ ಗುಂಡಪ್ಪನವರು. ಬಾಲಕಾಂಡ ಅಂದರೆ ಏನು? ಇಷ್ಟೇ, ರಾಮನ ಸ್ವಭಾವ ಪರಿಪಾಕ ವಿಧಾನದ ನಿರೂಪಣೆ. ಬೇರೆ ಬೇರೆ ಪ್ರಕರಣಗಳು ಸಮಂಜಸವಾಗಿ ಹೊಂದಿಕೊಂಡು ಕಥಾಧಾರೆಯನ್ನು ಮನೋಹರವಾಗುವಂತೆ ಹರಿಯಿಸಿ ಅಯೋಧ್ಯಾಕಾಂಡದಲ್ಲಿ ರಾಮನನ್ನು ಹಠಾತ್ತಾಗಿ ಎದುರಿಸಿದ ಕಠೋರ ಪ್ರಶ್ನೆಗೆ ಆತನು ಹೇಗೆ ಸಿದ್ಧಪಟ್ಟಿದ್ದ ಎಂಬುದನ್ನು ತೋರಿಸುವುದು ಬಾಲಕಾಂಡದ ಹಿನ್ನೆಲೆ. ವಿಶ್ವಾಮಿತ್ರಾಂತರಂಗಾಯ ಮಿಥಿಲಾ ನಗರೀಪತೆ ಭಾಗ್ಯಾನಾಂ ಪರಿಪಾಕಾಯ ಭವ್ಯರೂಪಾಯ ಮಂಗಲಂ. ಯಾವ ಸರಸಾಗ್ರವಾದ ಲೇಖನಿ ಸುಂದರಕಾಂಡವನ್ನು ಕನ್ನಡದ ಜನಕ್ಕೆ 2 ವರ್ಷಗಳ ಹಿಂದೆ ಒದಗಿಸಿತೋ ಅದೇ ಕೃತಕೃತ್ಯ ಲೇಖನಿ ಈಗ ಬಾಲಕಾಂಡವನ್ನು ಬರೆದುಕೊಟ್ಟಂತಹದ್ದು ಯಾರಿಂದ ಭಾಷಾಂತರ ಮಾಡತಕ್ಕಂಥದ್ದು ಸುಲಭದ ಕೆಲಸವಲ್ಲ. ಇಂತಹ ಕೆಲಸವನ್ನು ಮುಖ್ಯವಾಗಿ
ರಂಗನಾಥ ಶರ್ಮರು ಮಾಡಿಕೊಟ್ಟಿದ್ದಾರೆ. ಜಗನ್ಮಂಗಲಕಾರವಾದ ವಾಲ್ಮೀಕಿ ಪ್ರಸಾದವು ವಿಸ್ತರಿಸಲಿ ಸಂವರ್ಧಿಸಲಿ ಸರ್ವಂ ಶಿವಂ. ಶ್ರೀಮದ್ಧರ್ಮಾತ್ಮ ಸಂಸಕ್ತ ಲೋಕಚಾರಿತ್ರ ದರ್ಶನ ರಾಜತಾಂ ಸತತಂ ಸ್ವಚ್ಛೋ ವಾಲ್ಮೀಕೇ ಕಾವ್ಯದರ್ಪಣ. ಈ ಮಾತಿನಿಂದ ಡಿ ವಿ ಜಿಯವರು ಬಾಲಕಾಂಡಕ್ಕಿರತಕ್ಕಂತಹ ಮುನ್ನುಡಿಯನ್ನು ಇಲ್ಲಿಗೆ ಸಮಾಪನಗೊಳಿಸ್ಕೋತಾರೆ. ಮತ್ತು ರಂಗನಾಥ ಶರ್ಮರು ಸಮರ್ಥವಾಗಿ ಈ ಒಂದು ಕನ್ನಡ ಅನುವಾದವನ್ನು ಮಾಡಿದ್ದಾರೆ. ನಾನು ಅದನ್ನು ಪರಿಶೀಲಿಸಿದ್ದೀನಿ, ಸಂತೋಷಪಟ್ಟಿದ್ದೀನಿ ಅಂತ ಕೂಡ ಗುಂಡಪ್ಪನವರು ಹೇಳಿಕೊಂಡಿದ್ದಾರೆ. ಆ ದೃಷ್ಟಿಯಿಂದ ರಂಗನಾಥ ಶರ್ಮರು ಎಂಥವರು ಅನ್ನೋದ್ರ ಎರಡು ಮಾತು ತಮ್ಮ ಹತ್ರ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ವಿ ಸಿ ಸಂಪದ ಅವರು ಹೇಳೋ ಹಾಗೆ ಮಹಾಮಹೋಪಾಧ್ಯಾಯ ವಿದ್ಯಾವಾರಿಧಿ ವಿದ್ವಾನ್ ಎನ್ ರಂಗನಾಥ ಶರ್ಮರು ನಮ್ಮ ದೇಶದ ಅಗ್ರಮಾನ್ಯ ಸಂಸ್ಕೃತ ಕನ್ನಡ ಪಂಡಿತರು. ವ್ಯಾಕರಣ, ಅಲಂಕಾರ, ವೇದಾಂತ ಶಾಸ್ತ್ರಗಳಲ್ಲಿ ಅವರ ವೈದುಷ್ಯ ಲೋಕ ವಿಶ್ರುತ. ಅನುವಾದ, ಗ್ರಂಥ ಸಂಪಾದನೆ, ಸಂಶೋಧನೆ, ವ್ಯಾಖ್ಯಾನ, ಜೀವನ ಚರಿತ್ರೆ, ಕಾವ್ಯ ಮುಂತಾದ ಪ್ರಕಾರಗಳಲ್ಲಿ ಅವರ ವಾಂಗ್ಮಯ 20,000 ಪುಟಗಳಕ್ಕೂ ಮೀರಿದ್ದು. ಇದು ರಂಗನಾಥ ಶರ್ಮರು ಮಾಡಿರ್ತಕ್ಕಂಥದ್ದು. ಶಂಕರ ದಿಗ್ವಿಜಯ ಅನುವಾದ ಮಾಡಿದ್ದಾರೆ, ರಾಮಾಯಣ ಅನುವಾದ ಮಾಡಿದ್ದಾರೆ, ಮತ್ತು ಶಾಂಕರ ಸೂಕ್ತ ಮಣಿಹಾರ ಅನುವಾದ ಮಾಡಿದ್ದಾರೆ, ವಿಷ್ಣು ಪುರಾಣ ಅನುವಾದ ಮಾಡಿದ್ದಾರೆ, ಮಹಾಭಾರತ ಕೆಲವು ವಾಲ್ಯೂಮ್ಸ್ ಅನುವಾದ ಮಾಡಿದ್ದಾರೆ. ಈ ರೀತಿ ನಾವು ನೋಡ್ತಾ ಹೋದರೆ ಆಶ್ಚರ್ಯಕರವಾಗುತ್ತೆ. ಜೊತೆಗೆ ಸಂಸ್ಕೃತದಲ್ಲೂ ಕೂಡ 2 ನಾಟಕಗಳನ್ನು ಬರೆದಿದ್ದಾರೆ ಅವರು. ಮತ್ತು ಬಾಹುಬಲಿ ದಿಗ್ವಿಜಯ ಅಂತ ಒಂದು ನಾಟಕ, ಏಕಚಕ್ರಂ ಅಂತ ಒಂದು ನಾಟಕ ಅವರು ಬರೆದಿರ್ತಕ್ಕಂಥದ್ದು, ಸುಪ್ರಭಾತ ಸ್ತೋತ್ರಗಳು, ಅದೆಲ್ಲವೂ ಕೂಡ ಸೃಜನಾತ್ಮಕವಾಗಿ ಸಂಸ್ಕೃತದಲ್ಲಿ ರಂಗನಾಥ ಶರ್ಮರು ಮಾಡಿರೋದು. ಅದ್ರ ಜೊತೆಗೆ ಅಮರಕೋಶಕ್ಕೆ ಅದ್ಭುತವಾಗಿರ್ತಕ್ಕಂಥ ಭಾಷಾಂತರ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಮಾಡಿ 20,000 ಪುಟಗಳಿಗಿಂತಲೂ ಹೆಚ್ಚು ಬರೆದಿರ್ತಕ್ಕಂಥವರು ರಂಗನಾಥ ಶರ್ಮರು. 98 ವಸಂತಗಳನ್ನು ಕಂಡು ಡಿ ವಿ ಜಿಯವರಿಗೆ ಅತ್ಯಂತ ಆಪ್ತರಾಗಿದ್ದು, ಬೆಂಗಳೂರಿಂದ ಮೈಸೂರಿಗೆ ಹೋಗುವಾಗ ಕೊನೆಯ ಸಲ ಬಂದು ಆ ಗೇಟ್ ಹತ್ರ ನಮಸ್ಕಾರ ಮಾಡಿಕೊಂಡು ನಾನು ಹೋಗಿ ಬರ್ತೀನಿ ಅಂತ ಹೋಗಿ ಮತ್ತೆ ಬರದೇ ಇದ್ದವರು ರಂಗನಾಥ ಶರ್ಮರು. ಶತಾವಧಾನಿ ಗಣೇಶ್ ಅವರು ಹೇಳೋ ಹಾಗೆ, ವ್ಯಕ್ತಿತ್ವ ಎಂಬುದು ಜೀವನ ಸುಮದ ಪರಿಮಳ ಮಕರಂದ. ವ್ಯಕ್ತಿತ್ವದ ಘನತೆ ಇಲ್ಲದ ಮಾನವ ಬರಿದೇ ಬದುಕುವನಲ್ಲದೆ ಜೀವಿಸಲಾರ. ಎಷ್ಟೋ ಮಂದಿ ಪಾಂಡಿತ್ಯ ವೈದುಷ್ಯಗಳಿಂದ ಪ್ರಶಂಸನೀಯರಾಗಿರುತ್ತಾರೆ, ಆದರೆ ವ್ಯಕ್ತಿತ್ವ ದೃಷ್ಟಿಯಿಂದ ಜುಗುಪ್ಸಾವಹರೇ ಆಗಿರುವುದುಂಟು. ಇಂತಹ ವೈರುಧ್ಯಗಳು ರಂಗನಾಥ ಶರ್ಮರಲ್ಲಿ ಇಲ್ಲ. ಅವರು ಜ್ಞಾನ ವಿಜ್ಞಾನಗಳಿಂದ ವಿದ್ಯಾ ವಿನಯಗಳಿಂದ ಅನವದ್ಯರು, ಅಭಿವಂದ್ಯರು, ಅಭಿನಂದ್ಯರು. ಸವಿದಲ್ಲಿ ರಸವರಸುವ ಕಳಿತ ಮಾವಿನಂತೆ ಶ್ರೀಯುತರ ವ್ಯಕ್ತಿತ್ವವನ್ನು ಯಾವ ನಿಟ್ಟಿನಿಂದ ನೋಡಿದರೂ ಬೋಧಪ್ರದ ಮೋದಪ್ರದ. ಟಿ ವಿ ವೆಂಕಟಾಚಲ ಶಾಸ್ತ್ರಿಗಳು ರಂಗನಾಥ ಶರ್ಮರ ಬಗ್ಗೆ ಹೇಳ್ತಾರೆ, ಶರ್ಮರು 20,000 ಪುಟಕ್ಕೂ ಮೀರಿ ಬರವಣಿಗೆ ಮಾಡಿರುವವರು. ಕನ್ನಡ ನಾಡಿನ ಶ್ರೇಷ್ಠ ಮಹೋನ್ನತ ಸಂಸ್ಕೃತ ಕೃತಿಗಳನ್ನು ಅವರು ಪರಿಚಯಿಸಲಿರ್ತಕ್ಕಂಥ ರೀತಿ ಘನವಾದದ್ದು, ಸುಂದರವಾದದ್ದು, ಸರ್ವಂಕಷವಾದದ್ದು. ಅವರ ಮಗಳು ಅವರ ಬಗ್ಗೆ ಏನು ಹೇಳ್ತಾರೆ ನೋಡಿ, NR ಜಯಶ್ರೀ. ಓದುವಾಗ, ಬರೆಯುವಾಗ, ಚಿಂತನೆಯಲ್ಲಿದ್ದಾಗ ಅವರಿಗಿದ್ದ ಏಕಾಗ್ರತೆ ತೀವ್ರವಾದದ್ದು. ಯಾವ ವಿಷಯವನ್ನು ಅರಿಯುವುದಾದರೂ ಅವರಿಗೆ ಅದರ ಆಳಕ್ಕೆ ಹೋಗಬೇಕು. ಅದಕ್ಕೆ ನೋಡಿ, ರಿಸರ್ಚ್ ಅಂದರೆ ಏನು ನಮ್ಮಲ್ಲಿ? ನೋಯಿಂಗ್ ಮೋರ್ ಆ್ಯಂಡ್ ಮೋರ್ ಅಬೌಟ್ ಲೆಸ್ ಆ್ಯಂಡ್ ಲೆಸ್ ಈಸ್ ರಿಸರ್ಚ್ ಅಂತ. ದ ವೆರಿ ಡೆಫಿನೇಷನ್ ಆಫ್ ರಿಸರ್ಚ್ ಈಸ್ ದ್ಯಾಟ್ ನೋಯಿಂಗ್ ಮೋರ್ ಆ್ಯಂಡ್ ಮೋರ್ ಅಬೌಟ್ ಲೆಸ್ ಆ್ಯಂಡ್ ಲೆಸ್. ಒಂದೇ ವಿಷಯವನ್ನು ಇಟ್ಕೊಂಡು ಆಳಕ್ಕೆ ಹೋಗ್ತಕ್ಕಂಥದ್ದು ಅದು ರಿಸರ್ಚ್. ಬರೀ ಸರ್ಚ್ ಅಲ್ಲ, ರಿಸರ್ಚ್ ಅದು. ಸಣ್ಣ ಪುಟ್ಟ ಕೆಲಸದಲ್ಲೂ ಅಚ್ಚುಕಟ್ಟಾಗಿ ಮಾಡಬೇಕು. ಭಾರತ ದರ್ಶನದಲ್ಲಿ ವಿಶ್ವಾಮಿತ್ರ ಎಂಬ ಕಾವ್ಯನಾಮದಲ್ಲಿ ಬರೆಯುತ್ತಿದ್ದ ವಿಷಯ ನನ್ನ ತಾಯಿಗೆ ಗೊತ್ತಿರಲಿಲ್ಲ. ನೋಡಿ, ಯಾವುದೋ ವಿಶ್ವಾಮಿತ್ರ ಅನ್ನೋ ಹೆಸರಲ್ಲಿ ಬರಿತಾ ಇದ್ರಂತೆ ರಂಗನಾಥ ಶರ್ಮರು. ಎಷ್ಟು ಜನಕ್ಕೆ ಗೊತ್ತಿದೆ ಇದು? ಯಾಕೆ? ನನ್ನ ಹೆಸರು ಬರಬಾರ್ದು. ಬರವಣಿಗೆ ಜನಗಳಿಗೆ ಮುಟ್ಟಬೇಕೇ ಹೊರತು ನಾನು ಅನ್ನೋದು ಹೋಗಬೇಕು ಅಂತ ಯಾವ ಕನಕದಾಸರು ಹೇಳಿದ್ರು, ನಾನು ಹೋದರೆ ಹೋದೇನು ಅಂತ, ಆ ಮಟ್ಟದಲ್ಲಿ ನನ್ನಲ್ಲಿರ್ತಕ್ಕಂಥ ನಾನು ಅನ್ನೋದು ಕೂಡ ಜನಗಳಿಗೆ ಗೊತ್ತಾಗಬಾರ್ದು ಅನ್ನೋ ಯಾವುದೋ ವಿಶ್ವಾಮಿತ್ರ ಅನ್ನೋ ನಾಮಧೇಯದಿಂದ ಬರಿತಾ ಇದ್ರು ಅಂತ ಅವರ ಮಗಳು ಉಲ್ಲೇಖ ಮಾಡಿರೋದು ಅವರ ತಾಯಿಗೆ ಗೊತ್ತಿರಲಿಲ್ವಂತೆ. ಆ ರೀತಿಯಾಗಿರ್ತಕ್ಕಂಥ ನಿಸ್ವಾರ್ಥ ಸೇವೆ ಮಾಡಿದವರು ರಂಗನಾಥ ಶರ್ಮರು. ಇನ್ನು ಗುಂಡಪ್ಪನವ್ರ ಮಾತೇ ಹೇಳಬೇಕು. ರಂಗನಾಥ ಶರ್ಮರು ಸಂಸ್ಕೃತ ವ್ಯಾಕರಣ ಶಾಸ್ತ್ರದಲ್ಲಿ ಆಳವೂ ವಿಶಾಲವೂ ಆಗಿ ಪ್ರಮಾಣವತ್ತಾಗಿರುವ ಪಾಂಡಿತ್ಯವನ್ನು ಸಂಪಾದಿಸಿದವರು. ಅವರ ಕನ್ನಡ ಭಾಷಾ ವಿದ್ವತ್ತು ಅಂಥದ್ದು. ಸಾಹಿತ್ಯದಲ್ಲಿ ಅವರು ಸಹೃದಯರಾಗಿ, ಶೋಧನಶೀಲರಾಗಿ,
ಕಾವ್ಯ ಮರ್ಮವನ್ನು ಕಂಡು ತೋರಿಸಿಕೊಟ್ಟವರು, ಸದಾಚಾರ ನಿಷ್ಠರು, ಸರಳರು. ಒಂದು ಮಹಾಕಾವ್ಯದ ಅಂತರಂಗವನ್ನು ಅನುಭವದಿಂದ ತಿಳಿಯಬೇಕಾದರೆ ಯಾವ ಮನಪ್ರಸಾದವು, ತತ್ವನಿಷ್ಠೆಯು, ಪ್ರಥಮ ಸಿದ್ಧತೆಗಳು ಬೇಕೋ ಅದೆಲ್ಲವನ್ನೂ ನಾನು ಶರ್ಮರಲ್ಲಿ ಕಂಡಿದ್ದೇನೆ. ಇದು ಡಿ ವಿ ಜಿಯವರು ರಂಗನಾಥ್ ಶರ್ಮರ ಒಂದು ಶೈಲಿಯ ಬಗ್ಗೆ ಹೇಳಿರ್ತಕ್ಕಂಥದ್ದು. ಇನ್ನು ಡಿ ವಿ ಜಿಯವರ ಆಪ್ತರಾದಂತಹ ಡಿ ಆರ್ ವೆಂಕಟರಮಣನವರು ಸೌಮ್ಯ ಮೂರ್ತಿಯಾದ ಶರ್ಮರು, ಅಂಡರ್ಲೈನ್ ಮಾಡಿಕೊಳ್ಳಿ, ಸೌಮ್ಯ ಮೂರ್ತಿಯಾದ ಶರ್ಮರು ಶಾಸ್ತ್ರ ವಾಕ್ಯಾರ್ಥಕ್ಕೆ ಬಂದಾಗ ಹುಲಿಯಾಗುತ್ತಾರೆ. ಆಗ ಅವರ ಅಧ್ಯಯನ ಎಷ್ಟು ವಿಶಾಲ, ಎಷ್ಟು ಆಳ ಎನ್ನುವುದು ಗೊತ್ತಾಗುತ್ತದೆ. ಶಾಸ್ತ್ರವಾಕ್ಯ ಹೇಗೆ ಅನುಭವದಲ್ಲಿ ಅನ್ವಯಿಸಬೇಕಾದದ್ದು ಎಂದೆಲ್ಲ ವಿಷಯಗಳಿಗೂ ಅವರ ವಾದದಲ್ಲಿ ಸೇರಿಸುತ್ತಾರೆ. ಪೂತಿ ನರಸಿಂಹಾಚಾರ್ಯ ಹೇಳ್ತಾರೆ ನೋಡಿ, ಶ್ರೀ ರಂಗನಾಥ ಶರ್ಮರು ಕನ್ನಡದ ದೇಸಿ ಮರ್ಜಿಯನ್ನು ಕಂಡುಕೊಂಡಿರುವವರ ಬರವಣಿಗೆ. ಅವರ ಅನುವಾದದಿಂದ ಕನ್ನಡಕ್ಕೆ ಒಂದು ಹೊಸ ಗದ್ಯ ಶೈಲಿ ದೊರಕಿದಂತೆಯೇ ಆಗಿದೆ. ವಾಲ್ಮೀಕಿ ಮಹರ್ಷಿಯ ಕವಿತೆಯ ಸಾರಸ್ವವನ್ನು ಕಂಡುಕೊಂಡ ಸಹೃದಯರ ಅನುವಾದಗಳು ರಂಗನಾಥ ಶರ್ಮರದು. ಇದು ಪೂತಿನ ಅವರು ರಂಗನಾಥ ಶರ್ಮರ ಭಾಷಾಂತರದ ಬಗ್ಗೆ ಹೇಳಿರೋದು. ಡಾಕ್ಟರ್ ಕೆ ಕೃಷ್ಣಮೂರ್ತಿಗಳು, ಐ ಆಮ್ ಸೋ ಚಾರ್ಮ್ಡ್ ಆ್ಯಂಡ್ ಬೈ ರೀಡಿಂಗ್ ದ ಪ್ಲೇಲೆಟ್ ಏಕಚಕ್ರಂ ಇನ್ ಸಂಸ್ಕೃತ್ ಬೈ ಮೈ ಫ್ರೆಂಡ್ ವಿದ್ವಾನ್ ರಂಗನಾಥ್ ಶರ್ಮಾ, whose erudition in Sanskrit is equal to his individualistic creativity in his medium. Among modern writers in Sanskrit, there are few today who combine two gifts in the same measure, shastric profundity and poetic sensibility. ಇದು ಕೆ ಕೃಷ್ಣಮೂರ್ತಿಗಳು ರಂಗನಾಥ್ ಶರ್ಮರ ಬಗ್ಗೆ ಹೇಳಿರೋದು. ಡಾಕ್ಟರ್ ಎಸ್ ಆರ್ ರಾಮಸ್ವಾಮಿಗಳು ರಂಗನಾಥ್ ಶರ್ಮರನ್ನು ಬಹಳ ಕಾಲದಿಂದ ಹತ್ತಿರದಿಂದ ಕಂಡವರು ಮತ್ತು ಕೆಲವು ವಿಷಯಗಳ ಬಗ್ಗೆ ಶರ್ಮರ ಹತ್ರ ನಾನು ಪಾಠ ಕಲ್ತಿದ್ದೀನಿ ಅಂತ ಕೂಡ ಎಸ್ ಆರ್ ರಾಮಸ್ವಾಮಿಗಳು ನನ್ನ ಹತ್ರ ಹೇಳಿರೋದರಿಂದ ಅವರ ಮಾತನ್ನು ಇಲ್ಲಿ ನಾನೀಗ ಪ್ರಸ್ತುತಪಡಿಸ್ತಾ ಇದ್ದೀನಿ. ಪರಂಪರೆಗೆ, ಶಾಸ್ತ್ರದ ಸ್ಪಷ್ಟೀಕರಣಕ್ಕೆ, ಸಮಾಜದ ಪ್ರಬೋಧನೆಗೆ, ಮೌಲ್ಯ ಜಾಗೃತಿಗೆ, ಎಲ್ಲ ಅವಶ್ಯಕತೆಗಳಿಗೂ ಉನ್ನತ ಮಟ್ಟದ ಕೊಡುಗೆಯನ್ನು ನೀಡಿದವರು ನಮ್ಮ ನಡುವೆಯೇ ಇದ್ದ ಮಹಾಮಹೋಪಾಧ್ಯಾಯ ಎನ್ ರಂಗನಾಥ್ ಶರ್ಮರು. ಅವರಷ್ಟು ಅಧಿಕ ಪ್ರಮಾಣದಲ್ಲಿ, ಶ್ರೇಷ್ಠ ಮಟ್ಟದಲ್ಲಿ ಋಷಿ ಋಣ ಸಂದಾಯ ಮಾಡಿದವರು ಇಡೀ ದೇಶದಲ್ಲಿ ಬೆರಳಿಕೆಯಷ್ಟು ಮಾತ್ರ ದೊರೆತಾರು. ಪಂಡಿತ ಸಮುದಾಯದಲ್ಲಿ ಬರವಣಿಗೆಯ ಅಭ್ಯಾಸವನ್ನು ರೂಢಿಸಿಕೊಂಡ ವಿರಳರಲ್ಲಿ ವಿರಳರು ಶರ್ಮರು. ಸಂಸ್ಕೃತವಲ್ಲದೆ ಹಳಗನ್ನಡ, ಹೊಸಗನ್ನಡದಲ್ಲಿಯೂ ಪ್ರಭುತ್ವ ಪಡೆದು ಸ್ವತಂತ್ರ ವ್ಯಾಖ್ಯಾನಗಳಿಂದಲೂ, ಪ್ರವಚನಗಳಿಂದಲೂ, ಅನುವಾದಗಳಿಂದಲೂ ಕನ್ನಡವನ್ನು ಶ್ರೀಮಂತಗೊಳಿಸಿದವರಲ್ಲಿ ರಂಗನಾಥ್ ಶರ್ಮರ ಪಾತ್ರ ಅತ್ಯಮೂಲ್ಯ, ವಾಂಗ್ಮಾಧುರ್ಯ. ಇದು ಎಸ್ ಆರ್ ರಾಮಸ್ವಾಮಿಗಳು ಹೇಳಿರ್ತಕ್ಕಂಥ ಮಾತು. ಇನ್ನು ರಂಗನಾಥ್ ಶರ್ಮರ ನೇರವಾಗಿರ್ತಕ್ಕಂಥ ಶಿಷ್ಯ ವಿದ್ವಾನ್ ಜಿ ಮಹಾಬಲೇಶ್ವರ ಭಟ್ಟ ಇವತ್ತು ಶೃಂಗೇರಿ ಶಾರದಾ ಪೀಠದ ಭಾರತೀ ತೀರ್ಥ ಜಗದ್ಗುರುಗಳ ಆಶ್ರಯದಲ್ಲಿ ವ್ಯಾಕರಣಶಾಸ್ತ್ರಕ್ಕೆ ಅವರನ್ನು ಬರಮಾಡಿಕೊಂಡು ಶಾಸ್ತ್ರ ವಿದ್ವಾಂಸರು ಎಂಬುದಾಗಿ ಅವರನ್ನು ಸನ್ಮಾನಿಸಿಕೊಂಡು ಶೃಂಗೇರಿಯಲ್ಲೇ ಭಾರತೀ ತೀರ್ಥರು ಇಟ್ಕೊಂಡಿರ್ತಕ್ಕಂತಹ ನನ್ನ ವಿದ್ಯಾಗುರುಗಳು ಆಗಿದ್ದಂತಹ ಇವರೂ ಮಹಾಮಹೋಪಾಧ್ಯಾಯ ಪ್ರಶಸ್ತಿ ಬಂದಿರತಕ್ಕಂಥವರು ಜಿ ಮಹಾಬಲೇಶ್ವರ ಭಟ್ರು. ಅವರು ಹೇಳ್ತಾರೆ ರಂಗನಾಥ್ ಶರ್ಮರ ಬಗ್ಗೆ, ಸಂಸ್ಕೃತ ಕಾವ್ಯಗಳನ್ನು ಅವರಷ್ಟು ಪರಿಶೀಲಿಸಿದವರು ಯಾರೂ ಇಲ್ಲ. ಅವರು ಬರೆದ ಶ್ಲೋಕಗಳನ್ನು ಲಘು ಕಾವ್ಯದಂತಿರುವ ಶಂಕರ ಚರಿತಾಮೃತವನ್ನು ಸಹೃದಯರೆಲ್ಲರೂ ಸಹ ಓದಬೇಕು. ಬಾಹುಬಲಿ ವಿಜಯ, ಏಕಚಕ್ರ ಎಂಬ 2 ಕೃತಿಗಳು ಸೊಗಸಾದ ರೂಪಕಗಳು. ರಂಗನಾಥ ಶರ್ಮಾ ಎನ್ನುವ ಹೆಸರನ್ನು ಪಕ್ಕಕ್ಕಿಟ್ಟು ಓದಿದರೆ ಭವಭೂತಿ, ಭಟ್ಟನಾರಾಯಣ ಕಾಲದ ಕೃತಿಯನ್ನು ನಾವು ಓದುತ್ತಿದ್ದೇವೆಯೋ ಎಂದು ನಮಗೆ ಅನಿಸುವುದು ಸಹಜ. ಅವರ ರೂಪಕಗಳಲ್ಲಿ ಬರುವ ಗದ್ಯ ಪದ್ಯಗಳೆರಡು ಶೈಲಿಯಲ್ಲಿ ಪರಸ್ಪರ ಸ್ಪರ್ಧಿಸುವಂತೆ ಕಾಣುತ್ತದೆ. ಪ್ರಾಮಾಣಿಕತೆ, ಪ್ರಮಾಣಿಕತೆ ಎಂಬ ಶಬ್ದಗಳೇ ಶಬ್ದಕೋಶದಿಂದ ಬಹುದೂರ ಹೋಗುತ್ತಿರುವ ಈ ಕಾಲದಲ್ಲಿ ಪ್ರಾಮಾಣಿಕತೆಯ ಮೂರ್ತಿವೆತ್ತು ನಿಂತವರು ರಂಗನಾಥ್ ಶರ್ಮರು. ಇದು ಮಹಾಬಲೇಶ್ವರ ಭಟ್ರು ಅವರ ಬಗ್ಗೆ ಹೇಳಿರ್ತಕ್ಕಂತಹ ಒಂದು ಮಾತು. ಇಲ್ಲಿಂದ ಬಾಲಕಾಂಡವನ್ನು ಈ ಹಿನ್ನೆಲೆಯಲ್ಲಿ ನಾನು ಪ್ರಾರಂಭಿಸ್ತಾ ಇದ್ದೀನಿ.
7.5 ದಿನ ಆದಮೇಲೆ ಪ್ರಾರಂಭ ಆಗಿ ಇವತ್ತು 7 ದಿನ ಕಳೆದು ಹೋಗಿದೆ. ಸೊ ಪೂರ್ವಭಾವಿಯಾಗಿ ರಾಮಾಯಣದ ಬಗ್ಗೆ ವಿದ್ವಾಂಸರು ಏನು ಹೇಳಿದ್ದಾರೆ, ವಾಲ್ಮೀಕಿ ಬಗ್ಗೆ ಏನು ಹೇಳಿದ್ದಾರೆ, DVG ಅವರು ಯಾವ ರೀತಿಯಾಗಿ ಮುನ್ನುಡಿ ಬರೆದಿದ್ದಾರೆ, ಅದನ್ನು ಅನುವಾದ ಮಾಡಿರ್ತಕ್ಕಂಥ ರಂಗನಾಥ್ ಶರ್ಮರ ಒಂದು ಕೊಡುಗೆ ಏನೋ ಹಿನ್ನೆಲೆ ಇಲ್ಲದೆ ಹೋದರೆ ನೇರವಾಗಿ ರಾಮಾಯಣ ಪ್ರವೇಶ ಮಾಡತಕ್ಕಂಥದ್ದು ಈ ಸಂಸ್ಥೆಯಲ್ಲಿ ನನಗೆ ಯಾಕೋ ಸರಿ ತೋರಲಿಲ್ಲ. ಆ ದೃಷ್ಟಿಯಿಂದ ಯಾರಾದರೂ ಇದು ಹೆಚ್ಚು ವಿಳಂಬ ಆಗೋಯ್ತು, ಏನಪ್ಪ ರಾಮಾಯಣನೇ ಶುರು ಮಾಡಿದೆ, ಇವನ್ ರಾಮಾಯಣನೇ ಶುರುವಾಗಿದೆಯಲ್ಲ ಅಂತ ಅಂದ್ಕೊಳ್ಳೋದಾದರೆ ದಯವಿಟ್ಟು ಕ್ಷಮಿಸಬೇಕು ನನ್ನನ್ನು. ನಾರದ ವಾಕ್ಯದಿಂದ ಶುರುವಾಗತ್ತೆ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ಮುನಿ ಪುಂಗವಂ. ನಾರದರು ಯಾರು? ಅಲ್ಲಿಂದ ನಾವು ಶುರು ಮಾಡಬೇಕಾಗತ್ತೆ. ಯಾರು ನಾರದರು? ನಾರದ ಎಂಬ ಹೆಸರು ಕೇಳಿದ ಕೂಡಲೇ ನಮ್ಮ ಕಣ್ಣು ಮುಂದೆ ಬರುವುದು ವೀಣೆಯನ್ನು ಹಿಡಿದು ನಾರಾಯಣ ನಾಮಸ್ಮರಣೆ ಮಾಡುತ್ತಾ 3 ಲೋಕಗಳಲ್ಲೂ ಸಂಚಾರ ಮಾಡುತ್ತಿರುವ ಮುನಿಯ ಚಿತ್ರ. ಅನೇಕ ಪೌರಾಣಿಕ ಘಟನೆಗಳಿಗೆ ಕಾರಣಕರ್ತರಾದ ಅವರನ್ನು ಕಲಹಪ್ರಿಯ ಎಂದೇ ಭಾವಿಸುವವರೇ ಹೆಚ್ಚು. ಆದರೆ ನಾರದರು ದೇವ ಕಾರ್ಯಗಳಿಗೆ ಸಹಾಯ ಮಾಡುತ್ತಾ ಜಗತ್ತಿನ ಒಳಿತಿಗಾಗಿ ಶ್ರಮಿಸುತ್ತಿದ್ದ ಓರ್ವ ದೇವರ್ಷಿಗಳು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ತನ್ನ ವಿಭೂತಿಗಳನ್ನು ವಿಸ್ತಾರ ಮಾಡುತ್ತಾ ದೇವರ್ಷೀಣಾಂಚ ನಾರದಃ ಎಂದು ನಾರದನನ್ನು ತನ್ನ ಅಂಶವೆಂದೇ ಸಾರಿದ್ದಾನೆ. ಅವರು ತಪಸ್ಸಿನಿಂದ ಸಕಲ ಪಾಪಗಳನ್ನು ಕಳೆದುಕೊಂಡು ಸತ್ಯಸಂಧರಾಗಿ ವೇದಾಂಗಗಳ ಮರ್ಮವನ್ನು ಅರ್ಥ ಮಾಡಿಕೊಂಡು ಅದನ್ನು ಎಲ್ಲರಿಗೂ ತಿಳಿದು ಹೇಳುತ್ತಿದ್ದರು. ನಾರದರು ಬ್ರಹ್ಮನ 10 ಮಂದಿ ಮಾನಸಪುತ್ರರಲ್ಲಿ ಒಬ್ಬರು. ನಾರಂ ಅಂದರೆ ನರರಿಗೆ ಸಂಬಂಧಿಸಿದ ಧರ್ಮ. ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಸಾಮಾನ್ಯ ಜನರಿಗೂ ತಿಳಿಯುವಂತೆ ಹೇಳುತ್ತಿದ್ದವರು ನಾರದರು. ಅಂದು ದೇವತೆಗಳು ಮತ್ತು ರಾಕ್ಷಸರು ಇಬ್ಬರಲ್ಲಿಯೂ ಸಹ ಧೈರ್ಯವಾಗಿ ಮಾತನಾಡುತ್ತಿದ್ದವರು ನಾರದರೊಬ್ಬರೇ. ಸಕಾಲದಲ್ಲಿ ಅವರು ಎಲ್ಲರನ್ನೂ ಸಹ ಎಚ್ಚರಿಸುತ್ತಿದ್ದರು. ಆದಿಕವಿ ವಾಲ್ಮೀಕಿಗಳಿಗೆ ರಾಮಾಯಣದ ಕಥೆಯನ್ನು ಬೋಧಿಸಿ ಆದಿಕಾವ್ಯದ ರಚನೆಗೆ ಕಾರಣರಾದವರು ನಾರದರೇ. ನಾರದರು ಮಂತ್ರದ್ರಷ್ಟಾರರೂ ಹೌದು. ಋಗ್ವೇದದಲ್ಲಿರುವ ಅಥರ್ವವೇದದಲ್ಲಿರುವ ಕೆಲವು ಮಂತ್ರಗಳು ನಾರದರ ಹೆಸರಿನಲ್ಲಿ ಪ್ರಚಾರವಾಗಿದೆ. ಛಾಂದೋಗ್ಯ ಉಪನಿಷತ್ತಿನ ಸಾಮವೇದಕ್ಕೆ ಸೇರಿರತಕ್ಕಂತಹ ಭೂಮಾವಿದ್ಯೆಯಲ್ಲಿ ನಾರದರು ಸನತ್ಕುಮಾರನ ಶಿಷ್ಯನಾಗಿ ಆ ವಿದ್ಯೆಯನ್ನು ಲೋಕವಿಶ್ರುತಗೊಳಿಸಿದ್ದಾರೆ. ಸಂಗೀತ ಪ್ರಧಾನವಾದ ಸಾಮವೇದವಂತೂ ಅವರಿಗೆ ಬಹಳ ಪ್ರಿಯವಾದದ್ದು. ನೋಡಿ, ನಾರದರಿಗೆ ಸಾಮವೇದ ತುಂಬ ಪ್ರಿಯ ಅಂತ. ಯಾಕೆ? ವೇದಾನಾಂ ಸಾಮವೇದೋಸ್ಮಿ. ಸ್ಪಷ್ಟವಾಗಿ ಗೀತೆಯಲ್ಲೇ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ವೇದಗಳಲ್ಲಿ ನಾನೇ ಸಾಮವೇದ ಅಂತ. ಸರಿಯಾಗಿರ್ತಕ್ಕಂಥವ್ರು ಸಾಮವೇದ ಹೇಳಿದ್ರೆ ದೇವತೆಗಳು ಇಳಿದು ಬರಬೇಕು ಅಂತ ನಮ್ಮಲ್ಲಿರೋದು. ಏತತ್ ಸಾಮಗಾಯನ್ನಾಸ್ತೆ ಹಾ ಊಹಾ ಊಹಾ ಅಹಮನ್ನಮಹಮನ್ನಮಹಮನ್ನಂ ಅಹಮನ್ನಾದೋ ಹಮನ್ನಾದೋ ಹಮನ್ನಾದಃ ಅಹಗ್ಗಶ್ಲೋಕಕೃತಹಗ್ಗಶ್ಲೋಕಕೃತಹಗ್ಗಶ್ಲೋಕಕೃತ ಅಹಮಸ್ಮಿ ಋತಸ್ಯ ನ ಭಾಯಿ ಯೋ ಮಾ ದದಾತಿ ಸ ಯದೇವ ಮಾ ವಾಹ ಅಹಮನ್ನಮನ್ನಮದಂತಮಾದ್ಮಿ. ಆ ರೀತಿ ಹೋಗುತ್ತೆ ಸಾಮವೇದ. ನಿಜವಾಗಿ ಆ ಸಾಮಸ್ವರ ಎಂಬತಕ್ಕಂಥದ್ದು ಶರೀರದಿಂದ ಅಲ್ಲ, ಶಾರೀರದಿಂದ ಹೇಳಿದರೆ ಅದಕ್ಕಿರ್ತಕ್ಕಂತಹ ಒಂದು ಇಂಪೆ ಬೇರೆ. ಅದು ಕೇಳ್ತಾ ಇದ್ರೆ ಯಾವುದೋ ಲೋಕಕ್ಕೆ ನಾವು ಹೋದಂಗಿರುತ್ತೆ, ನಮ್ಮನ್ನು ನಾವು ಮೈ ಮರೆಯೋ ಹಾಗಾಗತ್ತೆ. ಅದು ಅದಕ್ಕಿರ್ತಕ್ಕಂತಹ ಒಂದು ಶಕ್ತಿ, ಅಂತಃಶಕ್ತಿ. ಋಗ್ವೇದದಲ್ಲಿರ್ತಕ್ಕಂತಹ ಮಂತ್ರದ್ರಷ್ಟಾರರು ನಾರದರು ಸಂಗೀತ ಪ್ರಧಾನವಾದ ಸಾಮವೇದವಂತೂ ಅವರಿಗೆ ಬಹಳ ಪ್ರಿಯವಾದದ್ದು. ನೋಡಿ, ಸಂಗೀತ ಸಾಮವೇದದಿಂದ ಬಂದಿದ್ದು ಅಂತ. ಅದಕ್ಕೆ ಯಾರಿಗಾದರೂ ಸಾಮವೇದವನ್ನು ಹತೋಟಿಯಲ್ಲಿ ಇಟ್ಕೊಂಡಿದ್ರೆ ಸಂಗೀತ ಲೀಲಾಜಾಲವಾಗಿ ಕಲಿಬೋದು. ಸಂಗೀತದ ಶಾಸ್ತ್ರೋಕ್ತವಾಗಿ ಯಾರಾದರೂ ಅಭ್ಯಾಸ ಮಾಡಿದರೆ ಸುಗಮ ಸಂಗೀತ ಲೀಲಾಜಾಲವಾಗಿ ಹಾಡ್ಬೋದು. ಆ ದೃಷ್ಟಿಯಿಂದನೇ
ಯಾವಾಗಲೂ ಶಾಸ್ತ್ರ ಮರ್ಯಾದೆ ಅಂತ ಅದಕ್ಕೆ ನಮ್ಮಲ್ಲಿರೋದು. ಏಕಸ್ಮಿನ್ ಜನ್ಮನಿ ಏಕಮೇವ ಶಾಸ್ತ್ರಂ. ಒಂದು ಶಾಸ್ತ್ರ ಅರಗಿಸ್ಕೊಳ್ಳೋಕ್ಕೆ ನಮಗೆ ಶಕ್ತಿ ಇಲ್ಲ ಜೀವನದಲ್ಲಿ, ಇನ್ನು ಎಲ್ಲವನ್ನೂ ಕೈಯಾಡಿಸ್ತೀನಿ ಅಂದರೆ ಎಂಥ ಹಾಸ್ಯಾಸ್ಪದ ಆಗತ್ತೆ ನೋಡಿ. ಅದಕ್ಕೆ ಒಂದು ಸುಭಾಷಿತಕಾರ ಹೇಳ್ತಾರೆ, ಕಲಿಬೇಕಾಗಿರೋದು ಬಹಳ ಇದೆ, ಕಲ್ತಿರ್ತಕ್ಕಂಥದ್ದು ಬಹಳ ಕಡಿಮೆ ಇದೆ. ಕಲ್ತಿರೋಷ್ಟು ಎಷ್ಟಾಗಿದೆ ಅಂತ ಹೇಳಿದ್ರೆ ಸಾಸಿವೆ ಕಾಳದಷ್ಟು, ಕಲಿಬೇಕಾಗಿರೋದು ತಲೆ ಎತ್ತು ನೋಡಿದ್ರೆ ಹಿಮಾಲಯ ಪರ್ವತದಷ್ಟು ಅಂತ. ಆ ದೃಷ್ಟಿಯಿಂದ ಎಲ್ಲಿ ಕೊನೆ ಮೊದಲು ಆ ಓದ್ತಾ 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 ನನಗೇನೋ ಗೊತ್ತಿಲ್ಲ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕೆ ನಾವು ಓದೋಕ್ಕೆ ಹೋಗಲ್ವಲ್ಲ. ಓದ್ರೆ ಗೊತ್ತಾಗ್ಬಿಡುತ್ತಲ್ಲ, ನನಗೆ ಗೊತ್ತಿಲ್ಲ ಅನ್ನೋದು ಗೊತ್ತಾಗಬಾರ್ದು. ಕೈಲಾಸಂ ಹೇಳ್ತಾರೆ ನೋಡಿ, ಅವನಿಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ ಅಂತ. ಸ್ವಲ್ಪ ಕಾಗು ಗಾಗು ವ್ಯತ್ಯಾಸ ಕಡಿಮೆ ತಮಿಳಲ್ಲಿ, ಬಂಗಾಳದಲ್ಲಿ ವಾಗು ಬಾಗು ಇರೋ ಹಾಗೆ. ಆ ದೃಷ್ಟಿಯಿಂದ ಅವರ ವೀಣೆಯ ಹೆಸರು ಮಹತಿ. ನೋಡಿ, ಮಹತಿ ಎಂಬತಕ್ಕಂತಹ ವೀಣೆಯನ್ನು ನುಡಿಸ್ತಕ್ಕಂಥವರು ನಾರದರು. ಶಿಶುಪಾಲವಧ ಎಂಬತಕ್ಕಂತಹ ಪಂಚಮಹಾಕಾವ್ಯಗಳಲ್ಲಿ ಒಂದು, ಪ್ರಾಯಶಃ ಗಣೇಶ್ ಅವರು ಕವರ್ ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಪಂಚಮಹಾಕಾವ್ಯಗಳು ಇದೇ ವೇದಿಕೆಯಲ್ಲಿ ಅವರು ಹೇಳಿದ್ದಾರೆ. ಆ ಶಿಶುಪಾಲವಧ ಕಾವ್ಯ ಮಾಘನಿಂದ ಪ್ರಾರಂಭವಾಗಿರೋದು. ಮೊದಲ 3 ಶ್ಲೋಕಗಳು, ಮೊದಲನೇ ಸರ್ಗ ನೀವು ನೋಡಿದರೆ ನಾರದ ಆಕಾಶ ಮಾರ್ಗವಾಗಿ ಭೂಮಿಗೆ ಸ್ವರ್ಗದಿಂದ ಹೇಗಿಳಿದ ಅನ್ನೋ ವರ್ಣನೆ ಮಾಡ್ತಾರೆ. ಶ್ರಿಯಪತಿ ಶ್ರೀಮತಿ ಶಾಸಿತಂ ಜಗಜ್ಜಗನ್ನಿವಾಸೋ ವಸುದೇವ ಸದ್ಮನಿ ವಸಂತದರ್ಶಾವತರಂತಮಂಬರಾತ್ ಹಿರಣ್ಯ ಗರ್ಭಾಂಗ ಭುವಂ ಮುನಿಂ ಹರಿಃ ಗತಂ ತಿರಶ್ಚೀನ ಮನೂರು ಸಾರತೆ ಪ್ರಸಿದ್ಧ ಮೂರ್ಧ್ವಜ್ವಲನಂ ಹವಿರ್ಭುಜಃ ಪತತ್ಯದೋಧಾಮ ವಿಸಾರಿ ಸರ್ವತಃ ಕಿಮೇತದಿತ್ಯಾಕುಲಮೀಕ್ಷಿತಂ ಜನೈಃ ಚಯಸ್ತ್ವಿಷಾಮಿತ್ಯವಧಾರಿತಂ ಪುರಾ ತತಃ ಶರೀರೀತಿ ವಿಭಾವಿತಾಕೃತಿಂ ವಿಭುರ್ವಿಭುಕ್ತಾವಯವಂ ಪುಮಾನಿತಿ ಕ್ರಮಾದಮಂ ನಾರದ ಇತಿ ಅಬೋಧಿ ಸಹ. ನಾರದ ಹೇಗಪ್ಪ ಇಳಿದ ಲೋಕಕ್ಕೆ ಅಂತ ಹೇಳಿದ್ರೆ, ಮೊದಲು ಆಕಾಶ ಮಾರ್ಗದಿಂದ ಬರ್ತಾ ಇರುವಾಗ ಯಾರೋ ಒಬ್ಬರು ಬರ್ತಾ ಇದ್ದಾರೆ ಅಂತ ಕಾಣ್ತಂತೆ. ಇನ್ನೂ ಸ್ವಲ್ಪ ಹತ್ತಿರ ಬಂದಾಗ ಯಾರೋ ಒಬ್ಬ ಮನುಷ್ಯ ಅಂತ ಗೊತ್ತಾಯ್ತಂತೆ. ಇನ್ನೂ ಹತ್ತಿರ ಬಂದಾಗ ಗಂಡಸು ಅಂತ ಗೊತ್ತಾಯ್ತಂತೆ. ಕೊನೆಗೆ ಇವರೇ ನಾರದರು ಅಂತ ಗೊತ್ತಾಯ್ತಂತೆ. ಹಾಗೆ ನಾರದ ಆಕಾಶ ಮಾರ್ಗದಿಂದ ಇಳಿದ. ಮಹತೀಂ ಮುಹುರ್ಮುಹುಹು. ಮಹತಿ ಎಂಬತಕ್ಕಂಥದ್ದು ನಾರದರ ವೀಣೆಯ ಹೆಸರು. ಕಚ್ಚಪಿ ಅನ್ನೋದು ಸರಸ್ವತಿಯ ವೀಣೆಯ ಹೆಸರು. ವಿಶ್ವಾವಸು ಅನ್ನೋದು ತುಂಬೂರು ಕೈಯಲ್ಲಿದ್ದಂಥ ವೀಣೆಯ ಹೆಸರು. ನೋಡಿ, ಒಂದೊಂದು ವೀಣೆಗೂ ಒಂದೊಂದು ಹೆಸರಿದೆ ನಮ್ಮಲ್ಲಿ. ಎಲ್ಲ ನಮಗೆ ವೀಣೆ ವೀಣೆ ಅಂತ ಅಂದ್ಕೊಂಡ್ರೂ ಕೂಡ ಆ ವೀಣೆಯ ಹಿಂದೆ ಇರ್ತಕ್ಕಂಥ ಹೆಸರು ನೋಡಿ, ನಾಮ ನಾಮೈವ ನಾಮಮೇ ಅಂತ ವೇದ ಹೇಳುತ್ತೆ. ಆ ದೃಷ್ಟಿಯಿಂದ ಒಂದೊಂದು ನಾಮಕ್ಕೂ ಕೂಡ ಒಂದೊಂದು ವಿಶೇಷ ಎಂಬತಕ್ಕಂಥದ್ದು ಇರುತ್ತೆ. ಅದಕ್ಕೇನೆ ರಾಮನಾಮವನ್ನು ಸತತವಾಗಿ ಜಪ ಮಾಡಬೇಕು ಅಂತ ಅದಕ್ಕೆ ನಮ್ಮಲ್ಲಿರ್ತಕ್ಕಂಥ ಮಾತು. ಅವರ ವೀಣೆಯ ಹೆಸರು ಮಹತಿ. ಸಂಗೀತ ಮಕರಂದ ಎಂಬ ಕೃತಿಯೂ ಕೂಡ ನಾರದರ ಹೆಸರಿನಲ್ಲಿ ಸಂಗೀತ ಶಾಸ್ತ್ರದಲ್ಲಿ ಪ್ರಖ್ಯಾತವಾಗಿದೆ. ನಾರದ ಪರಿವ್ರಾಜಕ ಉಪನಿಷತ್ ಎಂದು ಅಥರ್ವ ವೇದಕ್ಕೆ ಸೇರಿದ್ದ ಉಪನಿಷತ್ತು ನಾರದರ ಹೆಸರಿನಲ್ಲಿದೆ. ಸನ್ಯಾಸವನ್ನು ವಿವರಿಸುವ ಈ ಕೃತಿ 9 ಅಧ್ಯಾಯಗಳಿಂದ ಕೂಡಿದೆ. ಸನ್ಯಾಸ ಅಂದರೆ ದಯವಿಟ್ಟು ಯಾರು ತಪ್ಪು ತಿಳ್ಕೋಬೇಡಿ, ರಂಗಪ್ರಿಯ ಸ್ವಾಮಿಗಳು ಒಂದು ಸಲ ಹೇಳಿದ ಮಾತು, ನನ್ನ ಮಾತಲ್ಲ. ಸನ್ಯಾಸ ತೊಗೊಂಡ್ಬಿಡ್ತಾ ಇದ್ದೀನಿ, ಮನೆ ಕಡೆ ಜೋಪಾನ ಅಂತ. ಮನೆ ಕಡೆ ಜೋಪಾನ ಅನ್ನೋದೇ ಹೋಗದೆ ಹೋದರೆ ಏನು ಸನ್ಯಾಸ ತೊಗೊಂಡ್ಬಿಡೋದು? ಸನ್ಯಾಸ ಅಂದರೆ ಬಿಡೋದಪ್ಪ, ತಗೊಳ್ಳೋದಲ್ಲ. ನ್ಯಾಸ ಏವ ತೆರೆಯೇ ಚಯತ್, ಮಹಾನಾರಾಯಣ ಉಪನಿಷತ್ತು. ಅಲಂಕಾರ ನ್ಯಾಸ ಅಂತ ಯಾಕೆ ಹೆಸರಿಡಬೇಕಾಯಿತು? ಮೊದಲನೇ ಅಂಕ ಮೃಚ್ಛಕಟಿಕ ನಾಟಕದಲ್ಲಿ ಶೂದ್ರಕ ಮಹಾರಾಜ ನ್ಯಾಸ ಎಂಬತಕ್ಕಂಥ ಶಬ್ದವನ್ನು ಇಟ್ಕೊಂಡು ಅಭಿಜ್ಞಾನ ಶಾಕುಂತಲ ನಾಟಕದಲ್ಲಿ ಕಾಳಿದಾಸ 4ನೇ ಅಂಕದ ಕೊನೆ ಶ್ಲೋಕ ಯಾಕೆ ಬರಿಬೇಕಾಯಿತು? ಅರ್ಥೋ ಹಿ ಕನ್ಯಾ ಪರಕೀಯ ಏವ ತಮದ್ಯ ಸಂಪ್ರೇಷ್ಯ ಪರಿಗ್ರಹೀತು ಜಾತೋ ಮಮಾಯಂ ವಿಷದ ಪ್ರಕಾಮಂ ಪ್ರತ್ಯರ್ಪಿತ ನ್ಯಾಸ ಇವಾಂತರಾತ್ಮ. ನ್ಯಾಸ ಅಂದರೆ ಯಾರಿಂದಾದರೂ ಏನಾದರೂ ನಾವು ಸಾಲ ತೆಗೆದುಕೊಂಡು ಬಂದು ಸಾಲ ವಾಪಸ್ ಕೊಟ್ಟರೆ ಮನಸ್ಸು ಹೇಗೆ ಹಗುರ ಆಗುತ್ತೋ ಹಾಗೆ ಹಗುರ ಆಗೋದು ಅಂತ. ಈಗಿನ ಕಾಲದವ್ರಿಗೇನು ಅದು ಅಪ್ಲೈ ಆಗಲ್ಲ. ನಾನು ಕೊಡಲೇ ಇಲ್ಲ ಅಂದರೆ ಮುಗಿದೋಯ್ತು ಅಷ್ಟೇ. ಅದೆಲ್ಲ ಒಂದು ಅಂತಃಸಾಕ್ಷಿ ಇರೋರ್ಗಾದರೆ ಅದೆಲ್ಲ ಪ್ರಶ್ನೆಗಳು. ಅದಕ್ಕೆ ಯಾವಾಗಲೂ ಕೂಡ ಕಾನ್ಸೆನ್ಷಿಯಸ್ ಪೀಪಲ್ ಆರ್ ಆಲ್ವೇಸ್ ವರೀಡ್ ಅಂತ ಅದಕ್ಕೆ ಒಂದು ಮಾತಿರೋದು. ಅಯ್ಯೋ ಅದು ಮಾಡಲಿಲ್ಲ, ಅವ್ರಿಗೆ ಪ್ರಾಮಿಸ್ ಮಾಡಿದ್ದೆ, ಅಲ್ಲಿ ಹೋಗಲಿಲ್ಲ, ಅವ್ರನ್ನ ಕಾಯಿಸೋಂಗಾಗೋಯ್ತು. ಈ ಮಾತು ಬರುತ್ತೆ ನೋಡಿ. ನಾನು ಕಾಯ್ಬೋದು, ಚಿಂತೆ ಇಲ್ಲ, ಇನ್ನೊಬ್ಬರನ್ನ ಕಾಯಿಸಬಾರ್ದು ಯಾವಾಗಲೂ ಕೂಡ. ನನ್ನ ತಂದೆ ಒಂದು ಮಾತು ಹೇಳೋರು, ವಾಟ್ ಕ್ಯಾನ್ ಐ ಡೂ ಫಾರ್ ಯು ಅಂತ ಕೇಳಬೇಕೇ ಹೊರತು ವಾಟ್ ವಿಲ್ ಯು ಡೂ ಫಾರ್ ಮೀ ಅಂತ ಕೇಳಬೇಡ. ಕೈಯಲ್ಲಾದಷ್ಟು ಜನಕ್ಕೆ ಕೈಯಲ್ಲಾದಷ್ಟು ಸಹಾಯ ಮಾಡೋಕ್ಕೆ ನೀನು ಪ್ರಯತ್ನ ಮಾಡಬೇಕೇ ಹೊರತು ಯಾರಿಂದಾನೂ ನೀನು ಸಹಾಯವನ್ನು ಬಯಸಬಾರ್ದು. ಅವರೇ ಮಾಡಿದರೆ ಅದಕ್ಕೆ ಕೃತಜ್ಞರಾಗಿರಬೇಕು. ಇದಕ್ಕೆ ವಾಲ್ಮೀಕಿ ರಾಮಾಯಣದಲ್ಲಿ ಪ್ರೂಫ್ ಇದೆ. ಅಲ್ಲಿ ಬಂದಾಗ ಅದನ್ನು ಹೇಳ್ತೇನೆ. ಸುಂದರಕಾಂಡದಲ್ಲಿ
ಹನುಮಂತ ಆಕಾಶ ಮಾರ್ಗದಿಂದ ಹೋಗ್ತಾ ಇರುವಾಗ ಲಂಕೆ ಕಡೆಗೆ ಮೈನಾಕ ಪರ್ವತ ಥಟ್ಟನ್ನೇ ಮಧ್ಯ ಎದ್ದು ಬಿಡ್ತಾನೆ. ಹನುಮಂತ ಏನು ಅನ್ಕೋತಾನೆ, ಅಯ್ಯೋ ನನ್ನ ರಾಮಕಾರ್ಯದಲ್ಲಿ ಇದು ಬೇರೆ ವಿಘ್ನ ಬಂತಲ್ಲಪ್ಪ ಅಂತ. ಆವಾಗ ಮೈನಾಕ ಪರ್ವತ ಒಂದು ಮಾತು ಹೇಳ್ತಾನೆ, ನೀನು ಯಾವ ಕಾರ್ಯಕ್ಕೆ ಹೊರಟಿದೆ ಅಂತ ನನಗೆ ಗೊತ್ತಿದೆಯಪ್ಪ, ನಿನಗೆ ವಿಘ್ನ ಮಾಡೋಕ್ಕೆ ನಾನು ಅಡ್ಡ ಬಂದಿಲ್ಲ, ನಿನಗೆ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡ್ಕೊಂಡು ಮುಂದಕ್ಕೆ ಹೋಗು ಅನ್ನೋ ದೃಷ್ಟಿಯಿಂದ ನಾನು ಮೇಲಕ್ಕೆ ಎದ್ದಿದ್ದೀನಿ. ಯಾಕೆ ಅಂದರೆ ಶ್ರೀರಾಮಚಂದ್ರನ ದೂತ ನೀನು, ರಾಮನ ಹಿಂದಿನವರು ಸಗರ ವಂಶದವರು ನನಗೆ ಸಹಾಯ ಮಾಡಿದ್ರಿಂದ ನಾನು ನಿನಗೆ ಸಹಾಯ ಮಾಡಿದರೆ ಆ ಒಂದು ಸಹಾಯಕ್ಕೆ ಸಹಾಯ ಎಂಬತಕ್ಕಂಥದ್ದು ಅಲ್ಲಿ ಮುಟ್ಟತ್ತೆ. ಕೃತೇ ಚ ಪ್ರತಿಕರ್ತವ್ಯಂ ಏಷ ಧರ್ಮ ಸನಾತನಃ. ವಾಲ್ಮೀಕಿ ರಾಮಾಯಣ ಸುಂದರಕಾಂಡದಲ್ಲಿ ಈ ಮಾತು ಬರ್ತಕ್ಕಂಥದ್ದನ್ನು ಅದು ಬಂದಾಗ ಪ್ರಾಯಶಃ ಇನ್ನೊಂದು 40 ದಿನ ಆದಮೇಲೆ ಅದನ್ನು ಸ್ಮರಣೆ ಮಾಡ್ಕೋತೀನಿ. ಆವಾಗ ಇವತ್ತು ಅದನ್ನು ಹೇಳಿದ್ದೆ ಅಂತ ತಮಗೆ ಜ್ಞಾಪಕ ಮಾಡ್ತೀನಿ. ಮೈ ಪಾಸ್ಟ್ ಈಸ್ ಇನ್ ಮೈ ಫ್ಯೂಚರ್, ಮೈ ಫ್ಯೂಚರ್ ಈಸ್ ಇನ್ ಮೈ ಪಾಸ್ಟ್ ಅಂತ T.S. ಎಲಿಯಟ್ ಹೇಳೋ ಹಾಗೆ. ಆ ದೃಷ್ಟಿಯಿಂದ ದೆರ್ ಇಸ್ ಓನ್ಲಿ ಒನ್ ಥಿಂಗ್, ದೆರ್ ಇಸ್ ನೋ ಪಾಸ್ಟ್, ದೆರ್ ಇಸ್ ನೋ ಫ್ಯೂಚರ್, ಬಿಕಾಸ್ ಟೈಮ್ ಈಸ್ ಆಲ್ವೇಸ್ ರಿಲೇಟಿವ್. ನಮಗೆ ಯಾವಾಗಲೂ ಕೂಡ ರಿಯಾಲಿಟಿ ಗೊತ್ತಿಲ್ಲ, ರಿಲೇಟಿವಿಟಿ ಗೊತ್ತಿದೆ. ಅದೇ ಆಗಿರೋದು. ವಾಟ್ ಈಸ್ ರಿಯಾಲಿಟಿ ವಿ ಡೋಂಟ್ ನೋ. ರಿಯಾಲಿಟಿ ಈಸ್ ಓನ್ಲಿ ಬ್ರಹ್ಮನ್ ವಿಚ್ ಎವ್ರಿಬಡಿ ಈಸ್. ಥಿಯರಿ ಆಫ್ ರಿಲೇಟಿವಿಟಿ ಗೊತ್ತು ನಮಗೆ ಫಿಸಿಕ್ಸಲ್ಲಿ. ಅದಕ್ಕೇನೆ ಫಿಸಿಕ್ಸ್ ಶುಡ್ ಕಲ್ಮಿನೇಟ್ ಇನ್ ಮೆಟಫಿಸಿಕ್ಸ್ ಆ್ಯಸ್ ಇಟ್ ಹ್ಯಾಪನ್ಡ್ ಇನ್ ಕೇಸ್ ಆಫ್ D.S. ಸುಬ್ರಹ್ಮಣ್ಯ. ಈ ದೃಷ್ಟಿಯಿಂದ ನಾರದ ಪರಿವ್ರಾಜಕೋಪನಿಷತ್ತು ಅಥರ್ವ ವೇದಕ್ಕೆ ಸೇರಿದ್ದ ಉಪನಿಷತ್ತಾಗಿದೆ. ಸನ್ಯಾಸವನ್ನು ವಿವರಿಸುವ ಈ ಕೃತಿ 9 ಅಧ್ಯಾಯಗಳಿಂದ ಕೂಡಿದ್ದು ಸಾಕಷ್ಟು ವಿಸ್ತಾರವಾಗಿದೆ. ಶೌನಕಾದಿಗಳು ನಾರದರನ್ನು ಮುಕ್ತಿಯ ವಿಷಯವಾಗಿ ಪ್ರಶ್ನಿಸುವುದರ ಮೂಲಕ ಉಪನಿಷತ್ತು ಪ್ರಾರಂಭವಾಗುತ್ತದೆ. ಶೌನಕರ ಪ್ರಶ್ನೆಗೆ ನಾರದರು ಪರಮಹಂಸರಾಗಲು ಬೇಕಾದ ಸಾಧನೆಗಳನ್ನು ವಿಸ್ತಾರವಾಗಿ ತಿಳಿಸುತ್ತಾರೆ. ನೋಡಿ, ನಮ್ಮಲ್ಲಿ 4 ರೀತಿ ಸನ್ಯಾಸಿಗಳಿರೋದು: ಕುಟೀಚಕ, ಬಹುದಕ, ಹಂಸ, ಪರಮಹಂಸ ಅಂತ. ಹಂಸಾಯ ವಿದ್ಮಹೇ ಪರಮಹಂಸಾಯ ಧೀಮಹಿ ತನ್ನೋ ಹಂಸ ಪ್ರಚೋದಯಾತ್. ಆ ಮಾತು ಬಳಕೆಯಲ್ಲಿದೆ. ಆದರೆ 4 ಜನ ಸನ್ಯಾಸಿಗಳಿದ್ದಾರೆ ಅನ್ನೋದನ್ನು ನಾವು ಮರಿಬಾರ್ದು ಯಾವಾಗಲೂ ಕೂಡ. ಕುಟೀಚಕನಿಂದ ಪರಮಹಂಸಕ್ಕೆ ಏರಬೇಕವರು, ತ್ರಿದಂಡಿಗಳು ಅಂತ ಅದಕ್ಕೆ ಹೇಳ್ತಕ್ಕಂಥದ್ದು. ಅಂದ್ರೇನೋ ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂತ ಗೀತೆಯಲ್ಲಿ ಹೇಳಿರೋ ಹಾಗೆ ತ್ರಿಗುಣಗಳನ್ನು ನಾನು ದಾಟಿ ಗುಣಾತೀತನಾಗತಕ್ಕಂಥ ಸ್ಥಿತಿಗೆ ಹೋಗ್ತಾ ಇದ್ದೀನಿ ಅನ್ನೋದನ್ನು ಬಾಹ್ಯವಾಗಿ ತೋರಿಸೋದು ತ್ರಿದಂಡಗಳು ಕೈಯಲ್ಲಿರ್ತಕ್ಕಂಥದ್ದು. ಆ ದೃಷ್ಟಿಯಿಂದ ಸಬಾಹ್ಯಾಭ್ಯಂತರ ಶುಚಿ ಸಂಧ್ಯಾ ವಂದನೆಯಲ್ಲಿ ಬರ್ತಕ್ಕಂಥ ಮಾತು. ಬರೀ ಬಾಹ್ಯ ಶುಚಿ ಇದ್ದರೆ ಪ್ರಯೋಜನ ಇಲ್ಲ, ಅಂತಃಶುಚಿ ತುಂಬ ಮುಖ್ಯ. ನಾವು ದೇವರ ಪೂಜೆ ಮಾಡ್ಕೊಂಡು ಯಾರನ್ನ ಬೈಕೊಂಡು ಪೂಜೆ ಮಾಡಿದ್ರೆ ಏನು ಪ್ರಯೋಜನ? ಈಗಿನ ಕಾಲದಲ್ಲಿ ಪೂಜೆ ಅನ್ನೋದಕ್ಕೂ ಅರ್ಥ ಹೋಗ್ಬಿಟ್ಟಿದೆ. ಆಚೆ ಪೂಜೆ ಮಾಡ್ತೀನಿ ಅಂತಾರೆ. ಏನು ಮಾಡೋದು? ಈ ರೀತಿ ಎಲ್ಲ ಮಾತಾಡಿದರೆ ಅಪಾರ್ಥವನ್ನು ಕಲ್ಪಿಸೋದ್ರಲ್ಲಿ ನಾವು ನಿಸ್ಸೀಮರು. ಇರೋ ಬುದ್ಧಿ ಎಲ್ಲ ಆ ಕಡೆನೇ ಹೋಗುತ್ತೆ ಹೊರತು ಸದ್ಬುದ್ಧಿ ಮನುಷ್ಯನಿಗೆ ಬರೋದು ಕಷ್ಟ. ಸಂಸ್ಕಾರ ಬೇಕದಕ್ಕೆ. 2ನೇ ಅಧ್ಯಾಯದಲ್ಲಿ ನಾರದರು ಋಷಿಗಳನ್ನೆಲ್ಲ ಬ್ರಹ್ಮನ ಬಳಿಗೆ ಕರೆದೊಯ್ದು ಚತುರಾಶ್ರಮಗಳ ಕರ್ತವ್ಯವನ್ನು ಉಪದೇಶಿಸುವಂತೆ ಮಾಡುತ್ತಾರೆ. ನೋಡಿ, 4 ಆಶ್ರಮ ಇರೋದು: ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ನಾನು ಮುಂಚೆನೇ ಹೇಳ್ಕೊಂಡಿರೋ ಹಾಗೆ ಗೃಹಸ್ಥಾಶ್ರಮ ಅನ್ನೋದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಆಶ್ರಮ. ಬ್ರಹ್ಮಚಾರಿಗೆ ವಾರಾನ್ನವನ್ನು ಕೊಟ್ಟು ಬ್ರಹ್ಮಚಾರಿಯನ್ನು ಕಾಪಾಡತಕ್ಕಂಥದ್ದು ಗೃಹಸ್ಥಾಶ್ರಮ. ಸನ್ಯಾಸಿಗೆ ಭಿಕ್ಷೆ ಕೊಟ್ಟು ಅವನ ಲೋಕಕ್ಕೆ ಉಪದೇಶ ಮಾಡೋದಕ್ಕೆ ಸಹಕರಿಸ್ತಕ್ಕಂಥದ್ದು ಗೃಹಸ್ಥಾಶ್ರಮ ಇರೋದರಿಂದನೇ ಗೃಹಸ್ಥಾಶ್ರಮ ಆಶ್ರಮಗಳಲ್ಲಿ ಶ್ರೇಷ್ಠ ಎಂಬತಕ್ಕಂಥ ಮಾತನ್ನು ರಾಷ್ಟ್ರಕವಿಯಾಗಿರ್ತಕ್ಕಂಥ ಕಾಳಿದಾಸ ಕುಮಾರ ಸಂಭವ ಮಹಾಕಾವ್ಯದ 6ನೇ ಸರ್ಗದಲ್ಲಿ ಆ ಮಾತನ್ನು ಲೋಕಕ್ಕೆ ಸಮರ್ಪಣೆ ಮಾಡ್ತಾನೆ. ಚತುರಾಶ್ರಮಗಳ ಕರ್ತವ್ಯವನ್ನು ಉಪದೇಶಿಸುವಂತೆ ಮಾಡುತ್ತಾನೆ. ತಾನೇ ಅನೇಕ ಪ್ರಶ್ನೆಗಳನ್ನು ಕೇಳಿ ಬ್ರಹ್ಮನಿಂದ ಉತ್ತರವನ್ನು ಹೇಳಿಸಿರುತ್ತಾನೆ. ಹೀಗೆ ಎಲ್ಲ ಆಶ್ರಮಗಳಿಗೂ ಕೂಡ ಈ ಗ್ರಂಥ ಕೈಪಡಿ. ನಾರದ ಸ್ಮೃತಿ, ಒಂದು ಸ್ಮೃತಿ ಕೂಡ ನಾರದರ ಹೆಸರಲ್ಲಿದೆ ಅನ್ನೋದನ್ನು ಮರಿಬಾರದು. ನಾರದ ಸ್ಮೃತಿಯು ನಾರದರ ಹೆಸರಿನಲ್ಲಿರ್ತಕ್ಕಂತಹ ಇನ್ನೊಂದು ಗ್ರಂಥ. ನೋಡಿ, ಶ್ರುತಿ ಸ್ಮೃತಿ ಉಭೇ ನೇತ್ರೇ. ಅದಕ್ಕೆ ನಮ್ಮಲ್ಲಿರೋದು ಒಂದು ಮಾತು: ಒಂದು ಕಣ್ಣು ಶ್ರುತಿ ಆದರೆ ಇನ್ನೊಂದು ಕಣ್ಣು ಸ್ಮೃತಿ. ಶ್ರುತೇರಿವಾರ್ಥಂ ಸ್ಮೃತಿರನ್ವಗಚ್ಚತ್, ಕಾಳಿದಾಸನ ಮಾತು. ಶ್ರುತಿಯನ್ನು ಅನುಸರಿಸಿಕೊಂಡು ಹೋಗೋ ಹಾಗೆ ಮಗ ಬೇಕು ಎಂಬತಕ್ಕಂಥ ಉತ್ಕಟವಾದ ಇಚ್ಛೆಯಿಂದ ಮಕ್ಕಳು ಇಲ್ಲದೇ ಇರತಕ್ಕಂಥ ದಿಲೀಪ ಮಹಾರಾಜನನ್ನು ಹೆಂಡತಿಯಾಗಿರ್ತಕ್ಕಂಥ ಸುದಕ್ಷಿಣಾದೇವಿ ನಂದಿನಿ ದೇವಿನ ಹತ್ರ ಆರೈಕೆ ಮಾಡೋದಕ್ಕೆ ಹೋದ್ಲು ಅನ್ನೋ ಮಾತನ್ನು ಹೇಳುವಾಗ ಶ್ರುತೇರಿವಾರ್ಥಂ ಸ್ಮೃತಿರನ್ವಗಚ್ಚತ್, ಆ ಮಾತನ್ನು ಕಾಳಿದಾಸ ಬಳಕೆ ಮಾಡಿದ್ದಾನೆ. ನನಗೆ 15 ವರ್ಷದ ಕೆಳಗೆ ಒಬ್ಬಳು ವಿದ್ಯಾರ್ಥಿನಿ ಇದ್ಲು, ಅವಳ ಹೆಸರು ಶ್ರುತಿ ಅಂತ. ಆಮೇಲೆ 3 ವರ್ಷ ಆದಮೇಲೆ ಅದೇ ಥರ ಮಕ ಇಟ್ಕೊಂಡು ಇನ್ನೊಂದು ಹುಡುಗಿ ಸೇರಿಕೊಂಡ್ಳು ಕಾಲೇಜಿಗೆ.
ಮೊದಲನೇ ದಿನ ನಿನ್ನ ಹೆಸರು ಸ್ಮೃತಿನಾ ಅಂತ ಕೇಳಿದೆ ನಾನು. ಅದು ಹೆಂಗೆ ಸರ್ ಗೊತ್ತಾಯಿತು, ನೀವೇನು ಅಟೆಂಡೆನ್ಸೇ ತೊಗೊಂಡಿಲ್ಲ, ನನ್ನ ಹೆಸರು ಕರೆಕ್ಟಾಗಿ ಕಂಡುಹಿಡಿದು ಬಿಟ್ರಲ್ಲ ಅಂತ ಅವ್ರು ಹೇಳಿದರು. ನಾನು ಹೇಳಿದೆ, ಅಮ್ಮ ಶ್ರುತಿನ ಫಾಲೋ ಮಾಡ್ಕೊಂಡು ಬರೋದು ಸ್ಮೃತಿ. ನಿನ್ನ ಥರನೇ ಒಬ್ಳಿದ್ಲು 3 ವರ್ಷದ ಕೆಳಗೆ, ಪ್ರಾಯಶಃ ನಿನ್ನ ಅಕ್ಕ ಇರ್ಬೋದು, ನಿಮ್ಮ ತಂದೆ ತಾಯಿಗಳು ಸಂಸ್ಕಾರವಂತರು, ಅವಳಿಗೆ ಶ್ರುತಿನ ಹೆಸರಿಟ್ಟ ಮೇಲೆ ಸ್ಮೃತಿ ಫಾಲೋ ಆಗೋದ್ರಿಂದ ನೀನು ಸ್ಮೃತಿನ ಇಟ್ಟಿರ್ಬೋದು ಅಂತ ಅಂದ್ಕೊಂಡು ಹೇಳಿದೆ ಅಂತ. ಹೌದು ಅಂದ್ಲು ಅವಳು. ಯಾಕೆ ಹೇಳ್ತೀನಿ ಅಂದರೆ, ತಂದೆ ತಾಯಿಗಳಿಗೆ ಆ ಸಂಸ್ಕಾರ ಇದ್ದರೆ ಮಕ್ಕಳಿಗೆ ಆ ಸಂಸ್ಕಾರ ಬರುತ್ತೆ. ಆ ತಾಯಿಯಿಂದನೇ ಸಂಸ್ಕಾರ ಬರೋದು, ಯಾವಾಗಲೂ ಕೂಡ ತಂದೆಯಿಂದನೂ ಅಲ್ಲ. ಆ ದೃಷ್ಟಿನೇ ದೇಶದಲ್ಲಿ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ಆಗದೆ ಹೋದರೆ ಆ ದೇಶ ಉದ್ಧಾರ ಆಗಲ್ಲ ಅಂತ ವಿವೇಕಾನಂದರು ಅದಕ್ಕೆ ಹೇಳೋದು, ಇಫ್ ಯು ಇಗ್ನೋರ್ ಹಾಫ್ ದಿ ಪಾಪ್ಯುಲೇಷನ್ ಆ್ಯಂಡ್ ಸ್ಟಿಲ್ ವಾಂಟ್ ದ ಕಂಟ್ರಿ ಟು ಪ್ರಾಸ್ಪರ್, ಹೌ ಇಸ್ ಇಟ್ ಪಾಸಿಬಲ್? ಫಸ್ಟ್ ಗಿವ್ ಎಜುಕೇಷನ್ ಟು ವಿಮೆನ್. ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ತಾಯಿ ಮತ್ತು ತಾಯಿನಾಡು ಸ್ವರ್ಗಕ್ಕಿಂತ ಮಿಗಿಲು. ಯಾವಾಗಲೂ ಕೂಡ ಮೊದಲು ಮಾತೃದೇವೋಭವ, ಆಮೇಲೆ ಪಿತೃದೇವೋಭವ ಬರ್ತಕ್ಕಂಥದ್ದು. ಮಾತಾ ಪೂರ್ವ ರೂಪಂ ಪಿತಾ ಉತ್ತರ ರೂಪಂ ಮಾತೃದೇವೋಭವ ಪಿತೃದೇವೋಭವ. ನೋಡಿ, ಮೊದಲು ತಾಯಿಗೆ ಸ್ಥಾನ. ಜೀಜಾಬಾಯಿ ವೀರೋಚಿತವಾಗಿರ್ತಕ್ಕಂಥ ಕಥೆಗಳನ್ನು ಹೇಳದೆ ಹೋಗಿದ್ರೆ ಶಿವಾಜಿ ದೇಶಭಕ್ತ ಆಗೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆ ದೃಷ್ಟಿಯಿಂದ ಯಾವಾಗಲೂ ಕೂಡ ತಾಯಂದಿರು ಆ ಸಂಸ್ಕಾರವನ್ನು ಮಕ್ಕಳಿಗೆ ಕೊಡುವಾಗ ಯಾವ ರೀತಿ ಆಗತ್ತೆ ಅನ್ನೋದಕ್ಕೆ ನಿಮಗೆ ಹೇಳ್ತೀನಿ ಒಂದು ಮಾತನ್ನು. ಸತ್ಯವ್ರತ ಶಾಸ್ತ್ರಿಗಳು ಜ್ಞಾನಪೀಠ ಪುರಸ್ಕೃತರಾಗಿರ್ತಕ್ಕಂಥವರು, 90 ವಸಂತಗಳನ್ನು ಕಂಡಿರ್ತಕ್ಕಂಥವರು. ರಾಮಕೀರ್ತಿ ಮಹಾಕಾವ್ಯಂ ಎಂಬುದಾಗಿ ಥಾಯ್ಲ್ಯಾಂಡಿನ ರಾಮಾಯಣವನ್ನು ಇಟ್ಟುಕೊಂಡು 25 ಸರ್ಗದಲ್ಲಿ 2428 ಶ್ಲೋಕಗಳನ್ನು ಬರೆದು ಅದನ್ನು ಥಾಯ್ಲ್ಯಾಂಡಿನ ರಾಜಕುಮಾರಿಯಾಗಿರ್ತಕ್ಕಂಥ ಮಹಾಚಕ್ರಿ ಸಿರಿಂದಾರ್ನವರಿಗೆ ಪಾಠವನ್ನು ಹೇಳಿ 40 ವರ್ಷಗಳ ಹಿಂದೆ ಈಗ ದಿಲ್ಲಿಯಲ್ಲಿ ಬಂದು ವಾಸವಾಗಿರ್ತಕ್ಕಂಥವರು. ತಾಯಿಯ ಗರ್ಭದಲ್ಲಿದ್ದಾಗ ತಂದೆಯವರು ದಿನ ರಾಮಾಯಣ ಪಾರಾಯಣ ಮಾಡ್ತಾ ಇದ್ರಂತೆ. ಹುಟ್ಟತಕ್ಕಂಥ ಮಗನಿಗೆ ರಾಮನ ಗುಣಗಳಾಗಬೇಕು ಅಂತ. ಅದಕ್ಕೋಸ್ಕರ ನನಗೆ ರಾಮಾಯಣದಲ್ಲಿ ಭಕ್ತಿ ಬಂತು ಅಂತ 12 ವರ್ಷದ ಕೆಳಗೆ ವಿಜಯವಾಡನಲ್ಲಿ ಮೇರಿ ಸ್ಟೆಲ್ಲಾ ಕಾಲೇಜಲ್ಲಿ ಒಂದು ಸೆಮಿನಾರಲ್ಲಿ ಸತ್ಯವ್ರತ ಶಾಸ್ತ್ರಿಗಳು ಹೇಳಿದರು, ಐ ಹ್ಯಾವ್ 2 ಇಂಟಾಕ್ಸಿಕೇಷನ್ಸ್ ಇನ್ ಲೈಫ್, ರೀಡಿಂಗ್ ರಾಮಾಯಣ ಆ್ಯಂಡ್ ರೈಟಿಂಗ್ ಪೊಯಿಟ್ರಿ ಅಂತ. ಇದೆರಡೂ ಕೂಡ ನನಗಿರ್ತಕ್ಕಂಥ ಇಂಟಾಕ್ಸಿಕೇಷನ್ ಅಂತ ಅವರು ಹೇಳ್ಕೊಂಡಿದ್ದು ಸತ್ಯವ್ರತ ಶಾಸ್ತ್ರಿಗಳು ಆವತ್ತು. ಇರಲಿ, ನಾರದ ಪುರಾಣವೂ ಕೂಡ ಒಂದು ಮಹಾಪುರಾಣ, ಬೃಹನ್ನಾರದ ಎಂದು ಖ್ಯಾತವಾಗಿದೆ. ಇದರಲ್ಲಿ ಉಳಿದ ಎಲ್ಲ ಪುರಾಣಗಳ ಪರಿವಿಡಿಯೂ ಇರುವುದು ಒಂದು ವಿಶೇಷ. ವರ್ಷವಿಡೀ ಮಾಡಬಹುದಾದಷ್ಟು ವ್ರತಗಳು, ವಿಷ್ಣು ಭಕ್ತಿ, ತೀರ್ಥಕ್ಷೇತ್ರಗಳ ವಿವರಗಳು ಮನೋಹರವಾಗಿದೆ. ನಾರದ ಪಾಂಚರಾತ್ರ ಎಂಬತಕ್ಕಂಥದ್ದು ಮಹರ್ಷಿಗಳ ಕೃತಿ. ಇಂತಹ ನಾರದ ವಾಕ್ಯದಿಂದ ಪ್ರಾರಂಭ ಆಗುತ್ತೆ. ಎಂತಹ ನಾರದ? ಈ ಬ್ಯಾಕ್ಗ್ರೌಂಡ್ ನಾವು ಅರ್ಥ ಮಾಡ್ಕೋಬೇಕು. ಎತ್ಕೋತಾನೆ ತಪಸ್ವಾಧ್ಯಾಯ ನಿರತಮಲ್ಲ, ಯಾರು ಹೇಳಿದವರು, ಅವರ ಬ್ಯಾಕ್ಗ್ರೌಂಡ್ ಏನು, ಆ ಹಿನ್ನೆಲೆ ಇಲ್ಲದೆ ಹೋದರೆ ನೇರವಾಗಿ ಪ್ರವೇಶ ಮಾಡಿದರೆ ನಾರದರಿಗೆ ನಾವು ಮೋಸ ಮಾಡ್ದಂಗೆ ಆಗತ್ತೆ. ಅದು ಮಾಡಬಾರ್ದು. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂ ವರಂ ನಾರದ ಪರಿಪಪ್ರಚ್ಛ ವಾಲ್ಮೀಕಿರ್ಮುನಿ ಪುಂಗವಂ. ಒಂದು ಮಾತು ಪ್ರಾರಂಭದಲ್ಲೇ ಹೇಳಿಬಿಡ್ತೀನಿ. ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ ಮೊದಲನೇ ಸರ್ಗ ಸಂಕ್ಷೇಪ ರಾಮಾಯಣ ಅನ್ನೋ ಹೆಸರಿನಲ್ಲಿ ರಂಗನಾಥ ಶರ್ಮರು ಬರೆದಿರ್ತಕ್ಕಂಥ ಪುಸ್ತಕ ನಾನು ನಿಮ್ಮ ಮುಂದೆ ಸಮರ್ಪಣೆ ಮಾಡ್ತಾ ಇರೋದು. ಇದು ಯಾವುದೂ ಕೂಡ ನನ್ನ ವಾಕ್ಯಗಳಲ್ಲ, ನನ್ನ ಗುರುಗಳಾಗಿರ್ತಕ್ಕಂಥ ರಂಗನಾಥ ಶರ್ಮರೇ ಸಂಕ್ಷೇಪ ರಾಮಾಯಣಂ ಎಂಬುದಾಗಿ ಇದಕ್ಕೆ ಶೀರ್ಷಿಕೆ ಕೊಟ್ಟು ಪೂರ್ತಿ 24,000 ಶ್ಲೋಕದಲ್ಲಿ ಏನು ಕಥೆ ಬರುತ್ತೋ ಅಷ್ಟನ್ನೂ ಕೂಡ ಬಾಲಕಾಂಡ ಮೊದಲನೇ ಸರ್ಗದಲ್ಲಿ ಬರುತ್ತೆ ಅನ್ನೋದನ್ನು ಅವರು ಹೇಳಿರೋದ್ರಿಂದ ಈ ಮೊದಲನೇ ಸರ್ಗ ಸ್ವಲ್ಪ ನಾನು ವಿಸ್ತಾರವಾಗಿ ತಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ಹಿನ್ನೆಲೆಯಲ್ಲಿ ಮುಂಚೆ ಸ್ವಲ್ಪ ರನ್ನಿಂಗ್ ರೇಸ್ ಓಡಿದರೂ ಕೂಡ ಕವರ್ ಮಾಡ್ತೀನಿ ಪೂರ್ತಿ ವಾಲ್ಮೀಕಿ ರಾಮಾಯಣ. ಕೆಲವರಿಗೆ ಅದೇ ಭಯ ಆಗಿಬಿಟ್ಟಿದೆ, ಪೂರ್ತಿ ರಾಮಾಯಣ ಕವರ್ ಆಗುತ್ತೋ ಇಲ್ವೋ, ಈ ಪುಣ್ಯಾತ್ಮ ಇನ್ನೂ ಎಳೀತಾ ಇದ್ದಾನಲ್ಲ ಅಂತ. ಅದಕ್ಕೆ ಹೇಳ್ತೀನಿ, ಭರವಸೆ ಕೊಡ್ತೀನಿ, ಯಾರೂ ಹೆದರ್ಕೋಬೇಡಿ. ಮೊದಲನೇ ಸರ್ಗ ಮಾತ್ರ ದಯವಿಟ್ಟು ನನ್ನನ್ನು ತಟ್ಕೋಬೇಕು ನೀವು. ಯಾಕೆಂದರೆ ಪೂರ್ತಿ ಸಮಗ್ರವಾಗಿರ್ತಕ್ಕಂಥ ರಾಮಾಯಣದ ಸಾರ ಸಂಗ್ರಹವಾಗಿ ಇದೆ ಅನ್ನೋದನ್ನು ನನ್ನ ಗುರುಗಳಾಗಿಂತ ರಂಗನಾಥ ಶರ್ಮರೇ ಹೇಳಿದ ಮೇಲೆ ಇನ್ನು ನಾನು ಯಾರು ಅದನ್ನು ಹೇಳದೇ ಇರೋದಕ್ಕೆ. ಅದಕ್ಕೇನೆ ತಪಸ್ಸು ಮತ್ತು ವೇದಾಧ್ಯಯದಲ್ಲಿ ನಿರತರು, ವಾಗ್ವಿಶಾರದರೂ ಆದ ನಾರದ ಮಹರ್ಷಿಯನ್ನು ಕುರಿತು ಒಂದು ದಿನ ವಾಲ್ಮೀಕಿ ಮುನಿಗಳು ಹೀಗೆ ಪ್ರಶ್ನೆ ಮಾಡಿದರು. ತಪಸ್ಸು ಮತ್ತು ವೇದಾಧ್ಯಯನದಲ್ಲಿ ನಿರತರಾದಂತಹವರು. ತಪಸ್ಸು ಅಂದ್ರೇನಪ್ಪ? ಆ ಶಬ್ದ ಸ್ವಲ್ಪ ನೋಡಬೇಕು. ತಪಸ್ಸು ಎಂಬ ಪದ ಭಾರತೀಯ ಸಂಸ್ಕೃತಿಯಲ್ಲಿ ಬಹಳವಾಗಿ ಬಳಕೆಯಾಗಿದೆ. ತಪಸ್ಸು ಎಂಬ ಪದದ ವ್ಯಾಖ್ಯಾನ
ತಪಸ್ಸಿನಲ್ಲಿರ್ತಕ್ಕಂಥ ವಿಧಗಳು, ತಪಸ್ಸಿನ ಪ್ರಾಮುಖ್ಯತೆಯ ಬಗ್ಗೆ ಸ್ವಲ್ಪ ಅರಿಯುವುದು ಅವಶ್ಯಕ. ತಪಸಂತಾಪೆ ಎಂಬ ಧಾತುವಿನಿಂದ ತಪಸ್ಸು ಮಾಡಲು ಶ್ರಮ ಆಗುತ್ತದೆ ಎಂದು ತಿಳಿದು ಬರುತ್ತದೆ. ಅನೈಚ್ಛಂದೇವ ತಪಸಾಗಮೇನ. ತೈತ್ತಿರೀಯ ಉಪನಿಷತ್ತು ತಪಸ್ಸಿನಿಂದ ಸೃಷ್ಟಿ ಪ್ರಾರಂಭವಾಯಿತು ಎಂದು ತಿಳಿಸುತ್ತದೆ. ಸ ತಪಸ್ತಪ್ತ್ವ ಇದಗಂ ಸರ್ವಮಸೃಜತ. ಯಾರು ಬ್ರಹ್ಮನ ವಿಷಯದಲ್ಲಿ ತದೇಕ ಧ್ಯಾನದಿಂದ ಯೋಚಿಸುತ್ತಾರೋ ಅವರೇ ತಪಸ್ವಿಗಳು. ತದೇಕ ಧ್ಯಾನದಿಂದ, ಅದನ್ನು ಮರಿಬಾರದು ಯಾವಾಗಲೂ ಕೂಡ. ತಪಸ್ಸನ್ನು ಏಕೆ ಮಾಡಬೇಕು ಎಂಬ ಪ್ರಶ್ನೆ ಸಹಜ. ಮೊದಲನೇದಾಗಿ ಕೆಲವರು ಸಿದ್ಧಿಗಳನ್ನು ವಶ ಮಾಡಿಕೊಳ್ಳಲು ತಪಸ್ಸು ಮಾಡ್ತಾರೆ. ಆದರೆ ಬ್ರಹ್ಮಜ್ಞಾನಕ್ಕೆ ಅದು ಸಾಧಕವಾಗುವುದಿಲ್ಲ, ಬಾಧಕವೇ ಆಗುತ್ತದೆ. ಬ್ರಹ್ಮಜ್ಞಾನ ಹೊಂದುವುದಕ್ಕಾಗಿ ಕೆಲವರು ತಪಸ್ಸು ಮಾಡ್ತಾರೆ. ಬ್ರಹ್ಮಜ್ಞಾನ ಸಾಗರದಂತಿದ್ದರೆ ಸಿದ್ಧಿಗಳು ಅದಕ್ಕೆ ವಿರುದ್ಧವಾಗಿ ಹರಿಯುವಂತಹ ಕಾಲುವೆಗಳಂತೆ ಇರುತ್ತದೆ. ಭಾಗವತದಲ್ಲಿ ತನಗೆ ಕೇವಲ ವಿಷ್ಣುವಿನ ಸಾಕ್ಷಾತ್ಕಾರವಾಗಬೇಕೇ ಹೊರತು ಮತ್ತೇನೂ ಬೇಡವೆಂದು ಪ್ರಹ್ಲಾದ ಕೇಳಿಕೊಳ್ಳುತ್ತಾನೆ. ಆದ್ದರಿಂದ ಸಾಕ್ಷಾತ್ಕಾರಕ್ಕೂ ಸಹ ತಪಸ್ಸಿನ ಅವಶ್ಯಕತೆ ಇದೆ. ಸಿದ್ಧಿಗಳು ಬ್ರಹ್ಮಜ್ಞಾನಕ್ಕೆ ಮಾರಕವಾಗಿರುವುದರಿಂದ ಅವುಗಳನ್ನು ಹೊಂದುವುದಕ್ಕಾಗಿ ಉಪಯೋಗಿಸದಿರುವುದೇ ಲೇಸು. ನೋಡಿ, ಕೆಲವು ಸಿದ್ಧಿಗಳಿಗೋಸ್ಕರ ಕೆಲವರು ತುಂಬ ಒದ್ದಾಡ್ತಾರೆ. ಆದರೆ ಕಷ್ಟ ಏನು ಅಂದರೆ, ಆ ಸಿದ್ಧಿ ಪಡ್ಕೊಂಡ್ಮೇಲೆ ಅದರಿಂದ ನಾವು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ನಾವು ಅದನ್ನು ಹಿಡ್ಕೊಳ್ಳೋದಿರಲಿ, ಅದೇ ನಮ್ಮನ್ನು ಹಿಡ್ಕೊಂಡ್ಬಿಡುತ್ತೆ. ಆಮೇಲೆ ಹೋಗು ನನ್ನನ್ನು ಬಿಟ್ಟು ಅಂದರೂ ಹೋಗಲ್ಲ. ಅದು 2-3 ಕೇಸ್ ನನಗೆ ಗೊತ್ತಾಗಿರೋದಿದೆ, ನನಗೆ ಹೇಳೋಕೆ ಇಷ್ಟ ಇಲ್ಲ ಈ ಸಂದರ್ಭದಲ್ಲಿ. ಇವರು ಅದನ್ನು ವಶ ಮಾಡೋಕ್ಕೆ ಹೋಗಿ ಅದರ ವಶದಲ್ಲಿ ಇವರಾಗ್ಬಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಕೇಸುಗಳೆಲ್ಲ ಇದೆ. ಅದಂತ ಹೇಳೋದು ಬೇಡ ಇಲ್ಲಿ. ಈ ಕಾರಣದಿಂದಲೇ ರಾಮಾಯಣದಲ್ಲಿ ರಾವಣನನ್ನು ಸುಟ್ಟು ಬೂದಿ ಮಾಡುವಷ್ಟು ಶಕ್ತಿ ಸೀತೆಗಿದ್ದರೂ ಸಹ ಅವಳು ರಾವಣನನ್ನು ಸುಡಲಿಲ್ಲ. ಏಕೆಂದರೆ ಆ ಕಾರ್ಯಕ್ಕೆ ಮೊದಲನೇದಾಗಿ ರಾಮನ ಅನುಮತಿಯನ್ನು ಪಡೆದಿರಲಿಲ್ಲ. ಹಾಗೂ ತನ್ನ ಸಿದ್ಧಿಯನ್ನು ಉಪಯೋಗಿಸಿ ಅದರ ಮಹತ್ವವನ್ನು ಕಳೆದುಕೊಳ್ಳತಕ್ಕಂಥ ಇಚ್ಛೆಯೂ ಅವಳಿಗಿರಲಿಲ್ಲ. ಯಾಕೆಂದರೆ ಒಂದು ಸಲ ಸಿದ್ಧಿ ಹೋಗಿಬಿಟ್ರೆ ಮತ್ತೆ ತಪಸ್ಸು ಮಾಡಬೇಕಾಗುತ್ತೆ ಅದನ್ನು ಪಡ್ಕೊಳ್ಳೋದಕ್ಕೆ. ಏನೋ ಹೇಳ್ತಾರಲ್ಲ ಹಾಗೆ, 1000 ವರ್ಷ ತಪಸ್ಸು ಮಾಡಿದ್ದು 1 ನಿಮಿಷದಲ್ಲಿ ಕಳೆದೋಗ್ಬಿಡುತ್ತೆ. ಆ ದೃಷ್ಟಿಯಿಂದನೇ ಆ ರೀತಿ ಆಗಬಾರ್ದು. ಕಳ್ಕೊಳ್ಳೋದು ಭಾಳ ಸುಲಭ, ಪಡ್ಕೊಳ್ಳೋದು ಭಾಳ ಕಷ್ಟ. ಯುಗದಿಂದ ಯುಗಕ್ಕೆ ತಪಸ್ಸು ವ್ಯತ್ಯಾಸವಾಗುತ್ತದೆ. ಹಿಂದಿನ ಕಾಲದಲ್ಲಿ ಪಂಚಾಗ್ನಿ ತಪಸ್ಸು ಬಳಕೆಯಲ್ಲಿತ್ತು. ಪಾರ್ವತಿ ಪಂಚಾಗ್ನಿ ತಪಸ್ಸು ಮಾಡ್ತಾಳೆ, ಒಳ್ಳೆ ಗಂಡ ಶಿವ ಸಿಗಬೇಕು ಅನ್ನೋ ದೃಷ್ಟಿಯಿಂದ. ಪಂಚಾಗ್ನಿ ಅಂದ್ರೇನು? 4 ದಿಕ್ಕುಗಳಲ್ಲಿ ಬೆಂಕಿಯನ್ನು ಹಾಕ್ಕೊಂಡು ಬೇಸಿಗೆಯ ಮಠ ಮಧ್ಯಾಹ್ನದಲ್ಲಿ 12 ಗಂಟೆಗೆ ಸೂರ್ಯನನ್ನೇ ನೋಡ್ತಾ ಕಣ್ಣು ಮಿಟುಕಿಸದೆ ಒಂಟಿ ಕಾಲಲ್ಲೇ ಮಾಡೋದಕ್ಕೆ ಪಂಚಾಗ್ನಿ ತಪಸ್ಸು ಅಂತ ಹೆಸರು. ನೋಡಿ, ಒಳ್ಳೆ ಗಂಡ ಸಿಗಬೇಕು ಅಂತ ಎಂಥ ತಪಸ್ಸು ಮಾಡ್ತಾಯಿದ್ರು ಹಿಂದೆ ಹೆಂಗಸರು. ಈಗ ಒಳ್ಳೆ ಹೆಂಡತಿ ಸಿಗ್ಲಿನಪ್ಪ ಅಂತ ಗಂಡಸರು ಆ ರೀತಿ ತಪಸ್ಸು ಮಾಡೋ ಸ್ಥಿತಿ ಬಂದಿದೆ ಈಗ. ಕಾಳಿದಾಸ ಮಹಾಕಾವ್ಯವಾದ ಕುಮಾರ ಸಂಭವದ 5ನೇ ಸರ್ಗದಲ್ಲಿ ಪಾರ್ವತಿಯರು ಶಿವನನ್ನು ಪಡೆಯಲು ತಪಸ್ಸು ಮಾಡುವುದನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಕು. 3ನೇ ಸರ್ಗದಲ್ಲಿ ಏನಾಗುತ್ತೆ? ಕುಮಾರ ಸಂಭವದಲ್ಲಿ ಪಾರ್ವತಿ ತನ್ನ ದೇಹಾಕರ್ಷಣೆಯಿಂದ ಶಿವನ ಮೇಲೆ ಪ್ರಯೋಗ ಮಾಡಕ್ಕೆ ಬಂದಾಗ ಮನ್ಮಥ ಸುಟ್ಟು ಬೂದಿಯಾಗಿ ಪಾರ್ವತಿಗೆ ಬಹಳ ಬೇಜಾರಾಗಿ, ಶಿವ ತಪಸ್ತಾನೇ ಮಾಡ್ತಾ ಇರೋದು, ನಾನು ಅವನಿಗಿಂತ ಘೋರವಾದ ತಪಸ್ಸನ್ನು ಮಾಡಿ ಅವನನ್ನು ಗೆಲ್ತೀನಿ. ಡೈಮಂಡ್ ಕಟ್ ಡೈಮಂಡ್ ಅಂತ ಒಂದು ಮಾತಿದೆ ಇಂಗ್ಲೀಷಲ್ಲಿ. ಹಿಯರ್ ಇಟ್ ಈಸ್ ಪೆನೆನ್ಸ್ ಕಟ್ ಪೆನೆನ್ಸ್. ಶಿವ ತಪಸ್ಸು ಮಾಡಿದ್ರೆ ಘೋರವಾದ ತಪಸ್ಸನ್ನೇ ಮಾಡಿ ಅವನನ್ನು ಗೆಲ್ತೀನಿ ಅಂತ. ಆ ಘೋರವಾದ ತಪಸ್ಸು ಮಾಡೋವಾಗ ಆಹಾರ ನಿದ್ದೆಯನ್ನು ಬಿಟ್ಟು ಅವಳು ಮಾಡಿದ್ದರಿಂದ ಅಪರ್ಣ ಅನ್ನೋ ಹೆಸರು ಪಾರ್ವತಿಗೆ ಬಂದಿದ್ದು. ಅಪರ್ಣ ಪಾರ್ವತಿ ದುರ್ಗಾ ಮೃಡಾನಿ ಚಂಡಿಕಾಂಬಿಕಾ ಆರ್ಯ ದಾಕ್ಷಾಯಣಿ ಚೈವ ಗಿರಿಜಾ ಮೇನಕಾತ್ಮಜ. ಅದೆಲ್ಲವೂ ಕೂಡ ಅಮರಕೋಶದಲ್ಲಿ ಅವಳಿಗಿರ್ತಕ್ಕಂಥ ಪರ್ಣ ಅಂದರೆ ಎಲೆ. ಅಪರ್ಣ ಅಂದರೆ ಎಲೆನೂ ತಿಂದೆ, ಅಂದರೆ ಬೇರೆ ಟೈಮಲ್ಲಿ ಎಲೆ ತಿಂತಾ ಇದ್ಲು ಅಂತಲ್ಲ ಅರ್ಥ. ಅಷ್ಟು ನಿರ್ಜಲ ಉಪವಾಸದಿಂದ ಅವಳು ಮಾಡಿದ್ಲು, ಅಷ್ಟು ನಿಷ್ಠೆಯಿಂದ ಮಾಡಿದ್ಲು ಅನ್ನೋದಕ್ಕೆ ಇರತಕ್ಕಂಥ ಮಾತು. 5ನೇ ಸರ್ಗದಲ್ಲಿ ಪಾರ್ವತಿಯು ಶಿವನನ್ನು ಪಡೆಯಲು ತಪಸ್ಸು ಮಾಡುವುದನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಕು. ಬಾಹ್ಯ ಸೌಂದರ್ಯದಿಂದ ಶಿವನನ್ನು ಪಡೆಯಲು ಸಾಧ್ಯವಾಗದ ಕಾರಣದಿಂದ. ನೋಡಿ, ಟ್ರೂತ್ ಈಸ್ ಬ್ಯೂಟಿ, ಬ್ಯೂಟಿ ಟ್ರೂತ್. ಓಡನೆ ಗ್ರೀಷ್ಯಂದರ್ನಲ್ಲಿ ಕೀಟ್ಸ್ ಹೇಳ್ತಾನೆ, ಸತ್ಯಂ ಶಿವಂ ಸುಂದರಂ. ನಮ್ಮಲ್ಲಿರ್ತಕ್ಕಂಥದ್ದು ಯಾವುದು ಸತ್ಯವೋ ಅದು ಶಿವ, ಯಾವುದು ಶಿವವೋ ಅದು ಸುಂದರ. ಸುಂದರಾತಿ ಸುಂದರಂ ಅರವಿಂದ ನಂದ ದರ್ಶನಂ ಅಂತ ಕಪಾಲಿ ಶಾಸ್ತ್ರಿಗಳು ಅರವಿಂದ್ ಘೋಷ್ ಮೇಲೆ
ಆಗಸ್ಟ್ 14ನೇ ತಾರೀಕು ರಾತ್ರಿ 12 ಗಂಟೆಗೆ 1947ನೇ ಇಸ್ವಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಆಶುವಾಗಿ ಗುರುಗಳ ಮೇಲೆ ಹೇಳಿದಂಥ ಶ್ಲೋಕ. ಕಪಾಲಿ ಶಾಸ್ತ್ರಿಗಳ ಕಾಂಪೋಸಿಷನ್ಸ್ ಆನ್ ಅರವಿಂದೋ. ಸುಂದರಾತಿ ಸುಂದರಂ ಅರವಿಂದ ನಂದ ದರ್ಶನಂ. ನೋಡಿ, ಆಶು ಕವಿತ್ವ ಕಪಾಲಿ ಶಾಸ್ತ್ರಿಗಳು ಆ ರೀತಿಯಾಗಿ ಮಾಡ್ತಾ ಇದ್ರು ಅನ್ನೋದನ್ನು ಮರಿಬಾರ್ದು. 20ನೇ ಶತಮಾನದ ಸಂಸ್ಕೃತ ಕವಿತ್ವ ಅಂದರೆ ಇದನ್ನೆಲ್ಲ ಬಿಡಬಾರ್ದು ನಾವು. ಬಿಡಿ, ಅದು ಬೇರೆ ವಿಷಯ ಆಗುತ್ತೆ, ಇಲ್ಲಿ ನಾನು ಅದಕ್ಕೆ ಹೋಗಲ್ಲ. ಬಾಹ್ಯ ಸೌಂದರ್ಯ ಅನ್ನೋದು ಕ್ಷಣಿಕ. ಯಾವಾಗಲೂ ಕೂಡ ಯಾರೂ ಕೂಡ ಬಾಹ್ಯ ಸೌಂದರ್ಯದಿಂದ ಶಾಶ್ವತವಾಗಿರ್ತಾರೆ ಅನ್ನೋ ಭ್ರಮೆಯಲ್ಲಿ ಇರಬೇಕಾಗಿಲ್ಲ. ಕೆಲವರಿಗೆ ರೂಪದಿಂದ ಅಹಂಕಾರ, ಕೆಲವರಿಗೆ ಹಣದಿಂದ ಅಹಂಕಾರ, ಕೆಲವರಿಗೆ ಅಧಿಕಾರದಿಂದ ಅಹಂಕಾರ, ಕೆಲವರಿಗೆ ವಿದ್ಯೆಯಿಂದ ಅಹಂಕಾರ. ಎಲ್ಲಕ್ಕಿಂತ ಕೆಟ್ಟದ್ದು ವಿದ್ಯೆಯಿಂದ ಬರ್ತಕ್ಕಂಥ ಅಹಂಕಾರ. ಯಾರು ನನ್ನ ಸಮಾನ ವಿದ್ಯಾವಂತ ಇಲ್ಲ ಅನ್ಕೋತಾನೋ ಅವನಷ್ಟು ಅವಿದ್ಯಾವಂತ ಇನ್ಯಾರೂ ಇಲ್ಲ. ಆ ದೃಷ್ಟಿಯಿಂದನೇ ನಾಹಂ ಮನ್ಯೇಸು ವೇದೇತಿ ನೋನ ವೇದೇತಿ ವೇದ ಚ ಯೋನಸ್ತದ್ವೇದ ತದ್ವೇದ ನೋನ ವೇದೇತಿ ವೇದ ಚ ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಂ ಅವಿಜಾನತಾಂ. ಕೇನೋಪನಿಷತ್ ಅದಕ್ಕೆ ಹೇಳಿರೋದು. ಯಾರೆಲ್ಲ ಗೊತ್ತಿದೆ ಅಂತ ಅಂದ್ಕೊಂಡಿದ್ದಾರೋ ಅವ್ರಿಗೇನೋ ಗೊತ್ತಿಲ್ಲ, ಯಾರೇನೋ ಗೊತ್ತಿಲ್ಲ ಅಂತ ಗೊತ್ತು ಮಾಡ್ಕೊಂಡಿದ್ದಾರೋ ಅವ್ರಿಗೆಲ್ಲ ಗೊತ್ತಿದೆ ಅಂತ. ಆ ದೃಷ್ಟಿಯಿಂದ ನನಗೆ ಗೊತ್ತಿಲ್ಲ ಅನ್ನೋದು ಗೊತ್ತಾಗಬೇಕು ಮೊದಲು. ಅದಕ್ಕೇ ಬರ್ಟ್ರಾಂಡ್ ರಸಲ್ ಹಿಸ್ಟ್ರಿ ಆಫ್ ವೆಸ್ಟರ್ನ್ ಫಿಲಾಸಫಿನಲ್ಲಿ ಒಂದು ಮಾತು ಹೇಳ್ತಾನೆ. ಟು ನೋ ಒನ್ಸ್ ಲಿಮಿಟೇಷನ್ ಈಸ್ ದಿ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಒನ್ಸ್ ವಿಸ್ಡಮ್ ಅಂತ. ನನ್ನ ಮಿತಿ ನಾನು ಅರ್ಥ ಮಾಡಿಕೊಂಡ್ರೆ ನಿಜವಾದ ಅರ್ಥದಲ್ಲಿ ವಿವೇಕಕ್ಕೆ ಅದು ಪ್ರಥಮ ಸೋಪಾನ ಅನ್ನೋ ದೃಷ್ಟಿಯಿಂದ ಯಾವಾಗಲೂ ಕೂಡ. ಕೃತಯುಗಸ್ಥಾ ಅಸ್ತಿ ಯುಗಾ ಪ್ರಾಣ ಅನ್ನ ಪ್ರಾಣ ಕಲಿಯುಗೆ. ಕಲಿಯುಗದಲ್ಲಿ 2 ಗಂಟೆಗಳ ಕಾಲ ತಪಸ್ಸು ಮಾಡಿದರೆ ಕೃತಯುಗ 200 ವರ್ಷ ತಪಸ್ಸು ಮಾಡುವುದಕ್ಕೆ ಸಾಧ್ಯ, ಈಕ್ವಲ್ಲು ಅಂತ ನನ್ನ ಗುರುಗಳಾಗಿದ್ದಂಥ ಶೇಷಾಚಲ ಶರ್ಮರು ಒಂದು ಕಡೆ ಬರೆದಿರೋದನ್ನು ನಾನು ಒಪ್ಪಿಸ್ತಾ ಇದ್ದೀನಿ. ತಪಸ್ಸಿನ ವಿಧಗಳನ್ನು ಭಗವದ್ಗೀತೆ ಹಿನ್ನೆಲೆಯಲ್ಲಿ ತಿಳಿಯಲು ಪ್ರಯತ್ನ ಮಾಡೋದಾದರೆ ಶಾರೀರಿಕ ತಪಸ್ಸು, ವಾಚಿಕ ತಪಸ್ಸು, ಮಾನಸಿಕ ತಪಸ್ಸು 3 ರೀತಿಯಾಗಿ ಕೃಷ್ಣ ಪರಮಾತ್ಮ ವರ್ಣನೆ ಮಾಡ್ತಾನೆ. ದೇವದ್ವಿಜ ಗುರು ಪ್ರಾಜ್ಞಾ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯಂ ಅಹಿಂಸಾ ಚ ಶಾರೀರಂತಪ ಉಚ್ಯತೆ. ದೇವರು, ಬ್ರಾಹ್ಮಣರು, ಗುರುಗಳು, ಪ್ರಾಜ್ಞರನ್ನು ಗೌರವಿಸುವುದರ ಮೂಲಕ ಬ್ರಹ್ಮಚರ್ಯ ಮತ್ತು ಅಹಿಂಸೆಯನ್ನು ಪಾಲಿಸುವುದು ಶರೀರ ಸಂಬಂಧಿಯಾದ ತಪಸ್ಸು. 2ನೇದು ವಾಚಿಕ ತಪಸ್ಸು, ಬಾಯಿಂದ ಮಾಡ್ತಕ್ಕಂಥದ್ದು. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚಯತ್ ಸ್ವಾಧ್ಯಾಯಾಭ್ಯಸನಂಚೈವ ವಾಂಗ್ಮಯಂತಪ ಉಚ್ಯತೆ. ಉದ್ರೇಕಗೊಳಿಸದಂತಹ ಮಾತುಗಳು. ನೋಡಿ, ಕೆಲವರು ಮಾತಾಡಿದ್ರೆ ಉದ್ರೇಕಕ್ಕೆ ಕಾರಣ ಆಗತ್ತೆ, ಅದರಿಂದಾನೇ ಮುಂದೆ ಪಶ್ಚಾತ್ತಾಪ ಉಂಟಾಗೋದು. ಆ ರೀತಿ ಆಗಬಾರ್ದು. ಶಾಂತಚಿತ್ತವಾಗಿ ಯಾವಾಗಲೂ ಕೂಡ ಮಾತಾಡಬೇಕು. ಉದ್ರೇಕಗೊಳಿಸಿದಂತಹ ಮಾತುಗಳು, ಸತ್ಯವಾದ ಉಕ್ತಿಗಳು, ಪ್ರಿಯ ಹಾಗೂ ಹಿತವಾದ ಮಾತುಗಳು, ಸ್ವಾಧ್ಯಾಯವನ್ನು ಪಾಲಿಸುವುದು. ಸ್ವಾಧ್ಯಾಯ ಅಂದರೆ ವೇದ. ಸ್ವಾಧ್ಯಾಯೋ ಅಧ್ಯೇತವ್ಯ ಸ್ಪಷ್ಟವಾಗಿದೆ. ವೇದಾಧ್ಯಯನವನ್ನು ಪ್ರತಿನಿತ್ಯ ಮಾಡುವಂಥ ಶಂಕರ ಭಗವತ್ಪಾದರು ತಮ್ಮ ಸೋಪಾನ ಪಂಚಕದ 1ನೇ ಶ್ಲೋಕದಲ್ಲಿ ಅಪ್ಪಣೆ ಕೊಡಿಸಿದ್ದಾರೆ. ವೇದೋ ನಿತ್ಯಮಧೀಯತಾಂ ತದಿತಂ ಕರ್ಮಸ್ವನುಷ್ಠೀಯತಾಂ ತೇನೇಶಸ್ಯ ವಿಧೀಯತಾಂ ಅಪಚಿತಿ ಕಾಮ್ಯೇ ಮತಿಸ್ತ್ಯಜ್ಯತಾಂ ಪಾಪೋಗ ಪರಿಧೂಯತಾಂ ಭವಸುಖೇ ದೋಷೋ ನ ಸಂಧೀಯತಾಂ ಆತ್ಮೇಚ್ಛಾ ವಿನಿಗಮ್ಯತಾಂ ನಜಗೃಹಾತ್ ತೂರ್ಣಂ ವಿನಿರ್ಗಮ್ಯತಾಂ. ವೇದೋ ನಿತ್ಯಮಧೀಯತಾಂ, ಪ್ರತಿನಿತ್ಯ ವೇದಾಧ್ಯಯನವನ್ನು ಮಾಡು. ನೆನ್ನೆ ಮಾಡಿದ್ದನ್ನೆಲ್ಲ ಇವತ್ತು ಯಾಕೆ ಮಾಡಬೇಕು? ನೆನ್ನೆ ಊಟ ಮಾಡಿದೆಯೋ ಇಲ್ವೋ? ಇವತ್ತು ಮಾಡಬೇಡ. ಅದು ಮಾತ್ರ ಟೈಮ್ಗೆ ಆಗಬೇಕು. ಇದಾಗಲ್ಲ ಅಂದರೆ ಹೇಗೆ? ಆ ದೃಷ್ಟಿಯಿಂದ ಪ್ರತಿನಿತ್ಯವೂ ಕೂಡ ವೇದಾಧ್ಯಯನವನ್ನು ಮಾಡಬೇಕು. ವೇದಾಧ್ಯಯನವನ್ನು ಮಾಡಿ ಮರೆತು ಹೋಗೋದು ವೇದಾಧ್ಯಯನವೇ ಮಾಡದೇ ಇರೋದಕ್ಕಿಂತ ಹೆಚ್ಚು ಪಾಪ. ಅದಕ್ಕೆ ಕೆಲವರು ಹೇಳೋದು, ವೇದಾಧ್ಯಯನ ಮಾಡೋದು ಯಾಕೆ, ಮರೆಯೋದಕ್ಕೆ, ನಾವು ವೇದಾಧ್ಯಯನವೇ ಮಾಡಲ್ಲ ಅಂತ. ನೋಡಿ, ಎಂತಹ ಒಂದು ಎಕ್ಸ್ಕ್ಯೂಸು ನಮ್ಮನ್ನು ನಾವು ಇಟ್ಕೊಳ್ಳೋದಕ್ಕೆ ಅನ್ನೋದಕ್ಕೆ. ಸ್ವಾಧ್ಯಾಯ ಪ್ರವಚನಾಭ್ಯಾನ್ನ ಪ್ರಮದಿತವ್ಯಂ ಏಷ ಆದೇಶ ಏಷ ಉಪದೇಶ ಏಷ ವೇದೋಪನಿಷತ್ ಸ್ಪಷ್ಟವಾಗಿ ಹೇಳ್ತಾ ಇದೆ ತೈತ್ರಿಯ ಉಪನಿಷತ್ತಲ್ಲಿ. ಇದನ್ನೆಲ್ಲ ಕೂಡ ಹಿಂದೆ ಕಾನ್ವಕೇಶನ್ ಅಡ್ರೆಸ್ಸಲ್ಲಿ ಗವರ್ನರ್ ಆಗಿರೋದನ್ನು ಹೇಳಿಕೊಟ್ಟಿದ್ದನ್ನು ಗ್ರ್ಯಾಜುಯೇಟ್ಸ್ ಎಲ್ಲರೂ ಕೂಡ ಮರು ಉಚ್ಚಾರ ಮಾಡ್ತಕ್ಕಂಥದ್ದು ಪದ್ಧತಿ ಇತ್ತು. ತೈತ್ರಿಯ ಉಪನಿಷತ್ತಲ್ಲಿ ಬರೋದು ಸತ್ಯಂ ವದ ಧರ್ಮಂಚರ ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಯಾನ್ಯನವದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ ನೋ ಇತರಾಣಿ. ಅದೆಲ್ಲವೂ ಕೂಡ ನೋ ಇತರಾಣಿ. ಇಂಗ್ಲೀಷ್ ನೋ ಬೇಕಾದ್ರೆ ಇಟ್ಕೊಳ್ಳಿ, ಸಂಸ್ಕೃತ ನೋ ಬೇಕಾದ್ರೆ ಇಟ್ಕೊಳ್ಳಿ, ಅರ್ಥ ಏನು ವ್ಯತ್ಯಾಸ ಇಲ್ಲ. ನೋ ಇತರಾಣಿ, ಮಿಕ್ಕಿದ್ದು ಮಾಡೋಕ್ಕೆ ಹೋಗಬೇಡಿ ಅಂತಷ್ಟೇ. ಇನ್ನು ಮಾನಸಿಕ ತಪಸ್ಸು ಎಲ್ಲಕ್ಕಿಂತ ಕಷ್ಟ. ಮನೋನಿಗ್ರಹ ಇಲ್ಲದೆ ಹೋದರೆ ಏನು ಮಾನಸಿಕ ತಪಸ್ಸು ನೀವು ಮಾಡೋದು? ಎಲ್ಲಕ್ಕಿಂತ ಕಷ್ಟ ಅಂದರೆ ಮನಸ್ಸನ್ನು ನಿಗ್ರಹ ಮಾಡೋದು.
ಯಾವುದನ್ನು ಬೇಕಾದರೂ ನಿಗ್ರಹ ಮಾಡ್ಬೋದು. ಮನಸ್ಸಿನ ನಿಗ್ರಹ ಮಾಡೋದು ಅಷ್ಟು ಸುಲಭವಲ್ಲ. ಅದಕ್ಕೆ ಮನಃ ಮಧುಕರಃ ಮೇಘಃ ಮಾನಿನಿ ಮರುತು ಮಾ ಮದಃ ಮತ್ಸ್ಯ ಮರ್ಕಟಃ ಮಕಾರಾಹ ದಶಚಂಚಲಾಹ. ಮಾ ಅನ್ನೋ ಅಕ್ಷರದಿಂದ ಪ್ರಾರಂಭವಾಗ್ತಕ್ಕಂಥ 10 ಚಾಂಚಲ್ಯಕ್ಕೆ ಹೆಸರು. ಮೊದಲನೇದೇ ಮನಃ ಅದರಲ್ಲಿ. ಆ ದೃಷ್ಟಿಯಿಂದನೇ ಯಾವಾಗಲೂ ಕೂಡ ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ನಮ್ಮ ಬಂಧನಕ್ಕೆ ನಮ್ಮ ಮೋಕ್ಷಕ್ಕೆ ನಮ್ಮ ಮನಸ್ಸೇ ಕಾರಣ ಅಂತ ಮುಕ್ತಿಕೋಪನಿಷತ್ ಎಂಬತಕ್ಕಂಥ ಉಪನಿಷತ್ತಲ್ಲಿ ಈ ವಾಕ್ಯ ಬರುತ್ತೆ. ಅದಕ್ಕೆ ಮನೋ ನಿಯಮನಂ, ಮನಸ್ಸನ್ನು ನಿಯಮನ ಮಾಡೋದು ಹೇಗೆ ಅಂತ ಸದಾಶಿವ ಬ್ರಹ್ಮೇಂದ್ರರು ಮನೋನಿಯಮಂ ಕೃತಿಯ 13 ಶ್ಲೋಕಗಳಲ್ಲಿ 9 ಉಪಾಯಗಳನ್ನು ಹೇಳಿಕೊಟ್ಟಿದ್ದಾರೆ. ನಮಗೆ ಬ್ರಹ್ಮೇಂದ್ರ ಜ್ಞಾಪಕ ಬರತಕ್ಕಂಥದ್ದು ಬ್ರಹ್ಮಣಿ ಮಾನಸ ಸಂಚರರೆ ಪಿಬರೇ ರಾಮರಸಂ ಪರಿಪೂರ್ಣ ಬೋಧೋಹಂ ಆನಂದ ಸಾಗರೋಹಂ ಗೋಷ್ಠೈಕ್ರೀಡಿತೆ ವನಮಾಲಿ ಬ್ರೂಹಿ ಮುಕುಂದೇತಿ ಭಜರೆ ಯದುನಾಥಂ ಭಜರೆ ರಘುವೀರಂ. ಅವರ ಸಂಗೀತ ಕೃತಿಗಳು ನಮಗೆ ಗೊತ್ತಿದೆಯೇ ಹೊರತು ಅವರು ಬರೆದಿರ್ತಕ್ಕಂಥ ಮಿಕ್ಕ ಕೃತಿಗಳು ಯಾರಿಗೆ ನೆನಪಿದೆ? ವೇದಾಂತದ ಮಟ್ಟಕ್ಕೆ ಸಂಗೀತವನ್ನು ಕೊಂಡೊಯ್ದಂತಹ ಮಹಾನುಭಾವರು ಅವರು. ನಮ್ಮಲ್ಲಿ ಗಾನವಿದ್ಯೆ ಅದು ಕೂಡ ಉಪವೇದಗಳಲ್ಲಿ ಬರುತ್ತೆ ಅನ್ನೋದನ್ನು ಮರಿಬಾರ್ದು. 4 ವೇದ 4 ಉಪವೇದಗಳು ನಮ್ಮಲ್ಲಿರ್ತಕ್ಕಂಥದ್ದು. ಮನಸ್ಸಿನ ಪವಿತ್ರತೆ, ಸೌಮ್ಯತ್ವ ನೋಡಿ, ಕೆಲವರು ನೋಡಿದ್ರ ಕೂಡಲೇ ಒಂದು ರೀತಿಯಾಗಿರ್ತಕ್ಕಂಥ ಪೂಜ್ಯ ಭಾವನೆ ಬರುತ್ತೆ. ಸೌಮ್ಯವಾಗಿರ್ತಕ್ಕಂತಹ ಮುಖ, ಮೌನವಾಗಿರೋದು. ಮೌನಂ ಸಮ್ಮತಿ ಲಕ್ಷಣಂ. ಯಾವಾಗಲೂ ಕೂಡ ಮೌನಿನಃ ಕಲಹೋ ನಾಸ್ತಿ, ಮೌನವಾಗಿರೋರಿಗೆ ಜಗಳ ಇಲ್ಲ ಅಂತ. ಅದಕ್ಕೆ ಕನ್ನಡದಲ್ಲಿ ತಮಾಷೆಗೆ ಹೇಳೋದುಂಟು, ಮೌನಿನಃ ಕಲಹೋ ನಾಸ್ತಿ ಅಲ್ಲ, ಮೌನಿನಃ ಕವಳಂ ಜಾಸ್ತಿ. ಊಟ ಮಾಡುವಾಗ ಮೌನವಾಗಿ ಊಟ ಮಾಡಿದ್ರೆ 2 ತುತ್ತು ಜಾಸ್ತಿ ಒಳಗೋಗುತ್ತೆ ನೋಡಿ. ಮಾತಾಡಿಸಿದ್ರೆ ಡಿಸ್ಟರ್ಬೆನ್ಸ್ ಆಗಲ್ವಾ, 2 ತುತ್ತು ಕಡಿಮೆ ಆಗಿಬಿಡುತ್ತೆ ತಿನ್ನೋದು ಅಂತ. ಸೊ ಆ ದೃಷ್ಟಿಯಿಂದ ಮೌನವಾಗಿರುವುದು, ಆತ್ಮ ನಿಗ್ರಹದಿಂದ ಕೂಡಿರುವುದು. ಏನೇನು ಬೇಕಾದರೂ ನಿಗ್ರಹ ಮಾಡ್ಬೋದು. ಆತ್ಮನಿಗ್ರಹ ಕಠೋಪನಿಷತ್ತಲ್ಲಿ ರಥರೂಪಕ ಕಲ್ಪನೆಯಿಂದ ಯಮ ನಚಿಕೇತನಿಗೆ ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ. ಆತ್ಮಾನಂ ರತಿನಂ ವಿದ್ಯೆ ಶರೀರಂ ರಥಮೇವತು ಬುದ್ಧಿಂತು ಸಾರಥಿಂ ವಿದ್ಯೆ ಮನಃಪ್ರಗ್ರಹಮೇವ ಚ ಇಂದ್ರಿಯಾಣಿ ಹಯಾನಾಹುಃ ವಿಷಯಾನ್ಸ್ತೇಷು ಗೋಚರಾನ್ ಆತ್ಮೇಂದ್ರಿಯ ಮನೋಯುಕ್ತಂ ಭೋಕ್ತೇತ್ಯಾಹುರ್ಮನೀಷಿಣಃ. ರಥರೂಪಕವಾಗಿರ್ತಕ್ಕಂಥ ಕಲ್ಪನೆಯನ್ನು ಇಟ್ಕೊಂಡು ಅಲ್ಲಿ ಮಾಡಿರ್ತಕ್ಕಂಥದ್ದು. ಇದನ್ನು ಇಟ್ಕೊಂಡೇ ಮುಖ್ಯವಾಗಿ ನಾವು ಲೋಕದಲ್ಲಿ ವ್ಯವಹರಿಸ್ತಕ್ಕಂಥದ್ದು. ಮನಸ್ಸು ನಮ್ಮ ಅಧೀನದಲ್ಲಿ ಇರಬೇಕೇ ಹೊರತು ಮನಸ್ಸಿನ ಅಧೀನದಲ್ಲಿ ನಾವಿದ್ದರೆ ಬೆಂಗಳೂರಲ್ಲಿರ್ತಕ್ಕಂಥ ಆಟೋ ವಾಲಾಸ್ ಥರ ಆಗುತ್ತೆ. ಏನಪ್ಪ ಜಯನಗರಕ್ಕೆ ಬರ್ತೀಯಾ? ವಿಜಯನಗರಕ್ಕೆ ಹೋಗ್ತೀನಿ ಸ್ವಾಮಿ, ಜಯನಗರಕ್ಕೆ ಬರಲ್ಲ. ನೀವು ಕೊಡೋ ದುಡ್ಡು ಕೊಟ್ಕೊಂಡು ಅವನು ಹೋಗೋ ಕಡೆ ಹೋಗಬೇಕೇ ಹೊರತು ನೀವು ಹೋಗೋ ಕಡೆ ಅವನು ಬರಲ್ಲ. ಅದಕ್ಕೆ ಒಬ್ಬ ಫಾರಿನರ್ ಒಂದು ವಿಷಯ ಹೇಳಿದ್ದ ಒಂದು 12 ವರ್ಷದ ಕೆಳಗೆ, ಕಾಲ್ ಒನ್ ಆಫ್ ಯುವರ್ ಬೋನ್ ಶೇಕರ್ಸ್ ಅಂತ. ಆಟೋ ಅಂದರೆ ಬೋನ್ ಶೇಕರ್ಸ್ ಅಂತ. ಅವನ ಪ್ರಕಾರ ಮನಸ್ಸಿನ ಪಾವಿತ್ರತೆ, ಸೌಮ್ಯತ್ವ, ಮೌನವಾಗಿರುವುದು, ಆತ್ಮನಿಗ್ರಹದಿಂದ ಕೂಡಿರುವುದು, ಪರಿಶುದ್ಧವಾದ ಭಾವನೆ ಮಾನಸಿಕ ತಪಸ್ಸು ಎಂದು ಕಳಿಸಿಕೊಳ್ಳುತ್ತದೆ. ಕುಮಾರ ಸಂಭವದ 3ನೇ ಸರ್ಗದಲ್ಲಿ ಈಶ್ವರನು ಮಾಡುತ್ತಿರುವ ತಪಸ್ಸು ಮಾನಸ ತಪಸ್ಸು. ಮನೋ ನವದ್ವಾರ ನಿಷಿದ್ಧ ವೃತ್ತಿ ಹೃದಯ ವ್ಯವಸ್ಥಾಪ್ಯ ಸಮಾಧಿವಶ್ಯಂ ಯಮಕ್ಷರಂ ಕ್ಷೇತ್ರ ವಿದೋ ವಿದುಹು ಆತ್ಮಾನಮಾತ್ಮನ್ಯವಲೋಕಯಂತಂ. 3ನೇ ಸರ್ಗ 40ನೇ ಶ್ಲೋಕ. ಕುಮಾರ ಸಂಭವ ಮಹಾಕಾವ್ಯ, ರಾಷ್ಟ್ರಕವಿಯಾದ ಕಾಳಿದಾಸನಿಂದ ರಚಿತವಾಗಿದ್ದು 18 ಪುರಾಣಗಳಲ್ಲಿ ಒಂದಾಗಿರ್ತಕ್ಕಂಥ ಶಿವಪುರಾಣದ ಆಧಾರದಿಂದ ಬಂದಿದ್ದು ಅನ್ನೋದನ್ನು ನಾವು ಮರಿಬಾರ್ದಿಲ್ಲಿ. ಮುಖ್ಯವಾಗಿ 9 ದ್ವಾರಗಳಿಂದ ಈ ಮನಸ್ಸು ಅನ್ನೋದು ಆಚೆ ಹೋಗುತ್ತೆ ನೋಡಿ. ಅದನ್ನು ಹಿಡ್ಕೋಬೇಕು, ಅದನ್ನು ನಾವು ನಿಗ್ರಹಿಸಬೇಕು. ಪರಾಂಚಿಕ ನಿವ್ಯತೃಣ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನಾಂತರಾತ್ಮನ್ ಕಶ್ಚಿದ್ಧೀರ ಪ್ರತ್ಯಗಾತ್ಮಾನಮೈಕ್ಷತ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್. ಕಠೋಪನಿಷತ್ತಲ್ಲಿ ಎಲ್ರಿಗೂ ಕೂಡ ನಮಗೆ ಬಾಹ್ಯ ದೃಷ್ಟಿ ಚೆನ್ನಾಗಿದೆ, ಬಹಿರ್ದೃಷ್ಟಿ, ಆದರೆ ಅಂತರ್ದೃಷ್ಟಿ ಇಲ್ಲ. ಅದಕ್ಕೆ ಲಲಿತಾ ಸಹಸ್ರನಾಮದಲ್ಲಿ ಆ ಮಾತು ಬರೋದು, ಅಂತರ್ಮುಖ ಸಮಾರಾಧ್ಯ. ಯಾವಾಗಲೂ ಕೂಡ ಬಹಿರ್ಮುಖ ಸಮಾರಾಧ್ಯ, ಅಂತರ್ಮುಖ ಸುದುರ್ಲಭ ಅಂತ. ಸೊ ಅಂತರ್ಮುಖತಾ ಇರಬೇಕೇ ಹೊರತು ನಮಗೆ ಬಹಿರ್ಮುಖತಾ ಬೇಡ. ಸಾತ್ವಿಕ ತಪಸ್ ಹೇಗಿರಬೇಕು? ಶ್ರದ್ಧೆಯ ತಪಯ ತಪ್ತಂ ತಪಸ್ತತ್ರಿವಿಧಂ ನರೈ ಅಫಲಾಕಾಂಕ್ಷೆಭಿರ್ಯುಕ್ತೈ ಸಾತ್ವಿಕಂ ಪರಿಚಕ್ಷತೆ. ಶ್ರದ್ಧೆಯಿಂದ ಫಲಾಪೇಕ್ಷೆ ಇಲ್ಲದೆ ಮಾಡುವಂತಹ ತಪಸ್ಸು. ಅದನ್ನೇ ಗೀತೆಯಲ್ಲಿ ಹೇಳಿರೋದು, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಮಾಡೋ ಕೆಲಸದ ಕಡೆಗೆ ಗಮನ ಇರಬೇಕೇ ಹೊರತು ಫಲದ ಕಡೆ ಗಮನ ಇದ್ದರೆ ಮಾಡೋ ಕೆಲಸ ಸರಿಯಾಗಿ ಆಗಲ್ಲ. ಆ ದೃಷ್ಟಿಯಿಂದನೇ
ಯದ್ಭಾವಂ ತದ್ಭವತಿ, ಮಾಡಿದ್ದುಣ್ಣು ಮಹಾರಾಯ. ಆ ದೃಷ್ಟಿಯಿಂದನೇ ಏಕಾಗ್ರತೆಯಿಂದ ನಾವು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ವಾಟ್ ಈಸ್ ವರ್ತ್ ಡೂಯಿಂಗ್ ಈಸ್ ವರ್ತ್ ಡೂಯಿಂಗ್ ವೆಲ್ ಅಂತ ಅದಕ್ಕೆ ಒಂದು ಮಾತಿದೆ ಇಂಗ್ಲೀಷಲ್ಲಿ. ಅದರ್ವೈಸ್ ಡೋಂಟ್ ಡೂ ಇಟ್. ಡೋಂಟ್ ಹ್ಯಾವ್ ಹಾಚ್ ಪಾಚ್ ಮೆಥಡ್. ಡೂ ಇಟ್ ಪರ್ಫೆಕ್ಟ್ಲಿ. ಓದೋ ಬಗ್ಗೆ ಆಗಲಿ, ಊಟ ಮಾಡೋ ಬಗ್ಗೆ ಆಗಲಿ, ಎರಡರಲ್ಲೂ ಹಾಗೆ ಇರಬೇಕು ಅನ್ನೋದು ಗುಂಡಪ್ಪನವರ ಮತ, ನನ್ನ ಮತ ಅಲ್ಲ. ಓದ್ತೀಯೋ ಹಾಗೆ ಓದು, ಊಟ ಮಾಡ್ತೀಯೋ ಅದು ಲಕ್ಷಣವಾಗಿ ಊಟ ಮಾಡು. ಅರ್ಧಂಬರ್ಧ ತಿನ್ನಬೇಡ, ಅದು ಕೂಡ ರಸಿಕತೆಯಿಂದ ಚೆನ್ನಾಗಿ ಊಟ ಮಾಡು. ನಾನು ಹಿಂದೆ ಒಂದು ಸಲ ಹೇಳಿದ್ದೀನಿ, ಮತ್ತು ಇವತ್ತು ಕೂಡ ಅದನ್ನು ಸ್ಮರಣೆ ಮಾಡ್ಕೋತೀನಿ. ರಘುನಾಥ್ ಶರ್ಮರ ಮನೆಗೆ ಒಂದು ಸಲ ಬಂದಾಗ 4 ಬೋಂಡ ಮುಂದೆ ಇಟ್ರಂತೆ ಗುಂಡಪ್ಪನವ್ರು, ತಿಂದಿ ಶರ್ಮರೆ ಅಂತ. ರಘುನಾಥ್ ಶರ್ಮ ಹೇಳಿದಂತೆ, ಸ್ವಾಮಿ ನನ್ನ ಕೈಯಲ್ಲಿ ಈ ಗಾತ್ರದ್ದು ಒಂದೇ ತಿನ್ನೋಕ್ಕಾಗೋದು, ನನ್ನ ಕೈಯಲ್ಲಿ ಆಗಲ್ಲ ಅಂತ. ಗುಂಡಪ್ಪನವ್ರು ಹೇಳಿದ್ರಂತೆ, ನಿಮ್ಮ ಹೊಟ್ಟೆ ಲೇಡೀಸ್ ರಿಸ್ಟ್ ವಾಚು, ನನ್ನ ಹೊಟ್ಟೆ ವಾಲ್ ಕ್ಲಾಕು ಅಂತ. ಈಗ ವಾಲ್ ಕ್ಲಾಕ್ 7 ತೋರಿಸ್ತಾ ಇರೋದರಿಂದ ಇಂದಿನ ಉಪನ್ಯಾಸವನ್ನು ಇಲ್ಲಿಗೆ ಮುಗಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿಕೊಂಡು ಇದನ್ನು ನಾಳೆ ಮುಂದುವರಿಸ್ತೀನಿ ಅಂತ ಭಿನ್ನವಿಸಿಕೊಂಡು ಇಲ್ಲಿಗೆ ಗುಂಡಪ್ಪನವರ ಅನುಮತಿಯನ್ನು ತೆಗೆದುಕೊಂಡು ಇವತ್ತು ನಿಲ್ಲಿಸ್ಕೋತಾ ಇದ್ದೀನಿ. ಶ್ರೀ ರಾಮಾರ್ಪಣಮಸ್ತು, DVG ಸಮರ್ಪಣಮಸ್ತು.